ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಕಳೆದ 6 ತಿಂಗಳ ಮೀನ್ಸ್ 2026 ಜನವರಿಯಿಂದ ಜೂನ್ವರೆಗೆ ನಡೆದಿರತಕ್ಕಂಥ ಟಾಪ್ ಮೋಸ್ಟ್ ಪ್ರಚಲಿತ ಘಟನೆಗಳ ಟಾಪ್ 350 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸರಣಿಯಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಮೀನ್ಸ್ ಪ್ರತಿಯೊಂದು ಕ್ಲಾಸಲ್ಲಿ 100 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ 4 ಕ್ಲಾಸ್ಗಳಲ್ಲಿ ನಿಮಗೆ 400 ಪ್ರಶ್ನೆಗಳು ಕವರ್ ಆಗ್ತವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಮ್ ನ್ಯೂ ಆಸ್ಪಿರೆಂಟ್ಸ್ಗಳಿಗೆ ಸಮ್ ಕ್ವಶನ್ ಇರುತ್ತೆ. ಸರ್, ಈ ಒಂದು ಕ್ಲಾಸ್ ಮಾಡ್ತಾ ಇದ್ದೀರಾ, ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀರಾ, ಒಳ್ಳೆಯದು. ಹಾಗಾದರೆ ಇದು ಯಾವ್ಯಾವ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ ಅಂತ. ಓಕೆ, ಸೊ ನೀವು ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರೀರಿ, ಲೈಕ್ ದ ಮೇನ್ ಎಕ್ಸಾಮ್ ಅಂತ ಹೇಳೋದು SSC ಡಿಪಾರ್ಟ್ಮೆಂಟಿನ ಯಾವುದೇ ಎಕ್ಸಾಮ್ಗಳಾಗಿರಲಿ, ಆ್ಯಂಡ್ ನೆಕ್ಸ್ಟ್ RRB ಡಿಪಾರ್ಟ್ಮೆಂಟಿನ ಎಕ್ಸಾಮ್, ಆ್ಯಂಡ್ ನೆಕ್ಸ್ಟ್ ಈ ಡಿಫೆನ್ಸ್ ಎಕ್ಸಾಮ್ ಹಾಗೆ ಬ್ಯಾಂಕಿಂಗ್ ಎಕ್ಸಾಮ್, ಎಲ್ಲ ಎಕ್ಸಾಮ್ಗಳಿಗೂ ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗುತ್ತೆ. ಇಲ್ಲ ಸರ್, ನಾನು ಸ್ಟೇಟ್ ಗೌರ್ಮೆಂಟ್ ಅಸ್ಪಿರೆಂಟ್ ಇದ್ದೇನೆ, ಯಾಕಂದರೆ ಸ್ಟೇಟಲ್ಲಿ ಕಾಲ್ ಫಾರ್ಮ್ ಆಗ್ತಾ ಇದೆ, ಸೊ ಅದಕ್ಕೆ ನಾನು ಸ್ಟೇಟ್ ಗೌರ್ಮೆಂಟ್ ಅಸ್ಪಿರೆಂಟ್ ಆಗಿ ಕನ್ವರ್ಟ್ ಆಗಿದ್ದೀನಿ ಅಂತಂದರೆ, ಸೊ ನಮಗೆ ಇದು ಉಪಯೋಗ ಆಗುತ್ತಾ? ಹೌದು, ಉಪಯೋಗ ಆಗುತ್ತೆ. ಸೊ KE ನಡೆಸ್ತಕ್ಕಂತಹ KE ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂತಹ ಯಾವುದೇ ಕ್ವಶನ್ ಪೇಪರ್ ಇರಲಿ, ಅಲ್ಲಿಂದ ನಿಮಗೆ ಅಲ್ಲಿ ಈಗ ನಮ್ಮ ಕ್ಲಾಸಿಂದ ಪ್ರಶ್ನೆಗಳು ನೋಡೋಕ್ಕೆ ಸಿಗ್ತವೆ. ಬಿಕಾಸ್ ಯಾಕೆಂದರೆ ಇವರು ಸೆಂಟ್ರಲ್ ಗೌರ್ಮೆಂಟಿನ ಕರೆಂಟ್ ಅಫೇರ್ಸ್ ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ಸ್ ವೈ ನಿಮಗೆ ಸ್ಟೇಟಿನ ಕರೆಂಟ್ ಅಫೇರ್ಸ್ ಜಾಸ್ತಿ ಅನ್ನೋದಕ್ಕಿಂತ ಸೆಂಟ್ರಲ್ ಮತ್ತು ಈ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಜಾಸ್ತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಶೈಲಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಅದಕ್ಕೆ KE ಅವರಿಗೂ ಸಹ ಈ ಒಂದು ಕ್ಲಾಸ್ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಸಮ್ ಪ್ರೂಫ್ ಅನ್ನೋ ಹಾಗೆ ಡೇ ಬಿಫೋರ್ ಎಸ್ಟರ್ಡೆ ಆ್ಯಂಡ್ ದೆನ್ ಎಸ್ಟರ್ಡೆ ಈ KE ಅವರು AE ಎಕ್ಸಾಮ್ ನಡೆಸಿದರು ಅಲ್ವಾ, ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಎಕ್ಸಾಮ್ ನಡೆಸಿದ್ರು ಫಾರ್ ಬೆಂಗಳೂರು ವಾಟರ್ ಡಿಪಾರ್ಟ್ಮೆಂಟ್ಗೆ ಅಲ್ವಾ. ಸೊ ಇದು ಗ್ರೂಪ್ B ಲೆವೆಲ್ನ ಹುದ್ದೆಯ ಎಕ್ಸಾಮ್ ಆಗಿತ್ತು. ಸೊ ಈ ಒಂದು ಪರೀಕ್ಷೆಯಲ್ಲೂ ಸಹ GKಯಲ್ಲಿ ಏನು ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಿದನಲ್ವಾ, ಸಾಕಷ್ಟು ಕ್ವಶನ್ಗಳು. ಸೊ ಸಾಕಷ್ಟು ಮೀನ್ಸ್ 90 to 95% ಆಫ್ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ನಮ್ಮ ಕ್ಲಾಸ್ಗಳಿಂದ ನಿಮಗೆ ನೋಡೋಕ್ಕೆ ಸಿಗ್ತಾ ಇದ್ದು. ಆ್ಯಂಡ್ ದೆನ್ ಸಮ್ ಟಫ್ ಅಂತಕ್ಕಂತಹ ಕ್ವಶನ್ಸ್ಗಳು ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸಲ್ಲಿ ನಾವು ಕವರ್ನ ಮಾಡಿದ್ವಿ. ಓಕೆ, ಅದು ಸಹ ನಿಮಗೆ ಹೇಳಬಲ್ಲೆ. ಯಾರಿಗೆ ಡೌಟ್ ಇದೆ ಅಲ್ವಾ, ಸೊ ಒಂದ್ಸರಿ ನೀವು ಆ ಕ್ವಶನ್ ಪೇಪರ್ನ ತೆಗೆದು ಸಾಲ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಕ್ವಶನ್ಸ್ ಎಲ್ಲಿಂದ ಬರ್ತಿದ್ದಾವೆ, ಹೇಗೆ ಬರ್ತಿದ್ದಾವೆ, ಯಾವ ಪ್ಯಾಟರ್ನಿಂದ ಕೇಳ್ತಾ ಇದ್ದಾನೆ, ಈ ಒಂದು ಕ್ಲಾಸ್ ನಮಗೆ ಉಪಯೋಗ ಆಗುತ್ತಾ ಇಲ್ವಾ, ವಗೇರ ವಗೇರ ಎಲ್ಲ ಸಹ ನಿಮಗೆ ಉತ್ತರ ದೊರೀತದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಟೆಲಿಗ್ರಾಮಲ್ಲಿ ಒಬ್ಬ ಮೇಡಮ್ದು ಸ್ಕ್ರೀನ್ಶಾಟ್ ಸಹ ಹಾಕಿದೆ. ಅವರ ಒಂದು ಫೀಡ್ಬ್ಯಾಕ್ನ ನೀಡಿದರು. ಓಕೆ, ಅವ್ರ ಎಕ್ಸಾಮ್ ಬಂದ ನಂತರ ಮೀನ್ಸ್ HK ವಿಭಾಗದ ಅಭ್ಯರ್ಥಿಯವರು. ಸೊ ಅವರು ಹೇಳಿದರು ಲೈಕ್ ಸರ್ ಇದು ಉಪಯೋಗ ಆಗಿದೆ, ಆ್ಯಂಡ್ ದೆನ್ ಸಾಕಷ್ಟು ಕ್ವಶನ್ಗಳು ನಿಮ್ಮಿಂದ ಬಂದಿತ್ತು, ಆ್ಯಂಡ್ ನೆಕ್ಸ್ಟ್ GK ಸಹ ಸಮ್ ಕವರ್ ಆಗಿತ್ತು. ಸೊ ಆ ರೀತಿ. ಓಕೆ, ಸೊ ಕರೆಂಟ್ಲಿ ಶಿ ಈಸ್ ವರ್ಕಿಂಗ್ ಆ್ಯಸ್ ಅ SDA ಇನ್ ಕಲಬುರ್ಗಿ. ಸೊ ಅವರು SDA ಆಗಿ ವರ್ಕ್ ಮಾಡ್ತಾ ಗ್ರೂಪ್ B ಲೆವೆಲ್ನ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ. ಸೊ ಅವರು ಇವಾಗ ಆ ಎಕ್ಸಾಮ್ ಸಖತ್ತಾಗಿದೆ, ಸೊ ಎಕ್ಸಾಮ್ ಆದ ನಂತರ ನಿಮ್ಮನ್ನು ಮೀಟ್ ಆಗ್ತೀವಿ ಅಂತ ಸಹ ಅಷ್ಟು ಖುಷಿಯಿಂದ ಹೇಳ್ತಾ ಇದ್ರು. ಸೊ ಸಮ್ ಮೋಟಿವೇಟ್ ಆಗುತ್ತೆ ಇದರಿಂದ. ಓಕೆ, ನಮಗೂ ಸಹ ಆ್ಯಂಡ್ ದೆನ್ ನಿಮಗೂ ಸಹ. ಸೊ ಇದೇ ಒಂದು ಖುಷಿಯಿಂದ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಭಾರತ ಸರ್ಕಾರವು ಯಾರನ್ನು ಮುಖ್ಯ ರಕ್ಷಣಾ ಸಿಬ್ಬಂದಿ ಆಗಿ ನೇಮಿಸಿದೆ ಅಂತ ಕೇಳಿದ್ದಾನೆ. CDS ಆಗಿ ನೇಮಿಸಿದೆ ಅಂತ ಕೇಳಿದ್ದಾನೆ. ಸೊ ಹಾಗಾದರೆ ನಮ್ಮ ಭಾರತದ ಎಷ್ಟನೇ CDS ಆಗಿ ನೇಮಿಸಿದೆ ಅಂತ? 3ನೇ CDS ಆಗಿ ನೇಮಿಸಿದೆ. ಹಾಗಾದರೆ ಮೊದಲನೇ CDS ಯಾರು ಸರ್ ಅಂತ? ಫಸ್ಟ್ CDS ಯಾರಾಗಿರ್ಬೋದು? ಯಾರು ಅಂದರೆ ದ್ಯಾಟ್ ಈಸ್ ಬಿಪಿನ್ ರಾವತ್ ಅವರು ಆಗಿದ್ರು. ಓಕೆ, ಸೊ ಫಸ್ಟ್ CDS ಆಫ್ ಇಂಡಿಯಾ ಯಾರು ಅಂತಂದರೆ ಬಿಪಿನ್ ರಾವತ್ ಅವರು ಅಂತ ಹೇಳ್ತೀವಿ. ಸೊ ಇವ್ರು ಯಾವಾಗ ನೇಮಕ ಆಗಿದ್ರು? 2019ರಲ್ಲಿ ನೇಮಕ ಆಗಿದ್ರು. ಆ್ಯಂಡ್ ದೆನ್ ಎರಡನೇ CDS ಯಾರು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿರ್ತಕ್ಕಂಥದ್ದು ಯಾರು ಅಂತಂದರೆ ಲೆಫ್ಟಿನೆಂಟ್ ಜನರಲ್ ಆಗಿರ್ತಕ್ಕಂಥ ಅನಿಲ್ ಚೌಹಾಣ್ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಅನಿಲ್ ಚೌಹಾಣ್ ಅವರು. ಮೂರನೇ ವ್ಯಕ್ತಿ ಯಾರು ಅಂತಂದರೆ ದ್ಯಾಟ್ ಈಸ್ NS ರಾಜಾ ಸುಬ್ರಹ್ಮಣಿ ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು NS ರಾಜಾ ಸುಬ್ರಹ್ಮಣಿ. ಸರ್ 2019ರಿಂದ 2026ಕ್ಕೆ ಟೋಟಲ್ ಇಯರ್ ಗ್ಯಾಪ್ ಎಷ್ಟಿದೆ? ಸೊ ಮ್ಯಾಕ್ಸ್ ಅಂತಂದರೆ ಒಂದು 6 ವರ್ಷ ಗ್ಯಾಪ್ ಇದೆ ಅಲ್ವಾ, 6ರಿಂದ 7 ವರ್ಷ ಗ್ಯಾಪ್ ಇದೆ. ಸೊ ಹಾಗಾದರೆ ಇವರ ಕಾಲಾವಧಿ ಎಷ್ಟಿರಬಹುದು, ಇವರ ಒಂದು ಟೆನ್ಯೂರ್ ಎಷ್ಟಿರಬಹುದು ಅಂತ. ಓಕೆ, ಸೊ ಮೀನ್ಸ್ ಏನು 6/65 ಇಯರ್ ಇದೆಯಾ ಇವ್ರದ್ದು, ಅಥವಾ 5/62 ಇಯರ್ ಇದೆಯಾ? ಸೊ ಏನಿದೆ ಗೊತ್ತಾಗಬೇಕಲ್ಲ ಇವರ ಟೆನ್ಯೂರು ಅಲ್ವಾ. ಸೊ ಇವ್ರದ್ದು ಟೆನ್ಯೂರ್ ಎಷ್ಟು ಬರುತ್ತೆ ಅಂದರೆ 3/3 ಅಥವಾ 65 ವರ್ಷ ಅಂತ ಹೇಳ್ತೀವಿ. 3/65 ಇಯರ್ಸ್ ಅಂತ ಹೇಳ್ತೀವಿ. ಯಾರ್ದು? ಈ ಒಂದು CDSನ ಒಂದು ಟೆನ್ಯೂರ್ ಅಂತ ಹೇಳ್ತೀವಿ. ಸರ್ ನಾವು ಇವರ ಒಂದು ಕಾಲಾವಧಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಪ್ರಸ್ತುತ 3ನೇ CDS ಆಗಿ ನೇಮಕ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಈಸ್ ಒಂದು NS ರಾಜಾ ಸುಬ್ರಹ್ಮಣಿ ಅವರು ಅಂತ ಹೇಳ್ತೀವಿ. ಸರ್ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇದು ಫಿಕ್ಸ್ ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಆ್ಯಂಡ್ ದೆನ್ ಇದನ್ನೇ ಕ್ವಶನ್ ಕೇಳಿಲ್ಲ ಅಂತಂದ್ರೂ ಸಹ ನಿಮಗೆ ಹಿಂದೆ ಇರ್ತಕ್ಕಂಥ ಇಬ್ಬರ ಹೆಸರು ಕೇಳ್ಬೋದು. ಯಾರು? ಬಿಪಿನ್ ರಾವತ್ ಅವರು, ಸೆಕೆಂಡ್ ಯಾರು? ಅನಿಲ್ ಚೌಹಾಣ್ ಅವರು. ಸೊ ಅವ್ರ ಹೆಸರು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಮೂವರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಯಾರು ಡೆತ್ ಆಗಿದ್ದಾರೆ? ಬಿಪಿನ್ ರಾವತ್ ಅಂತಕ್ಕಂಥ ವ್ಯಕ್ತಿ ಏನಿದಾರಲ್ವಾ, ಇವರು ಈ ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ ಎಲ್ಲಿ ಇನ್ ತಮಿಳ್ನಾಡಲ್ಲಿ ಇವರು ಡೆತ್ ಆಗಿದ್ದಾರೆ. ಸಂಪೂರ್ಣ ಇವರು ಫ್ಯಾಮಿಲಿಯಲ್ಲಿ ದಹನ ಆಗುತ್ತೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಯಾರು ರೀಸೆಂಟ್ ಆಗಿ ಯಾವ ಒಬ್ಬ CDS ನಮ್ಮ ಭಾರತದಲ್ಲಿ ಡೆತ್ ಆಗಿದ್ರು ಅಂತ ನಿಮಗೆ ಕೇಳ್ಬೋದು. 2024ರಲ್ಲಿ ಹೆಲಿಕಾಪ್ಟರ್ ಕ್ರ್ಯಾಶಲ್ಲಿ
ಡೆತ್ ಆದರು ಅಂತ ನಿಮ್ಗೆ ಸಹ ಕೇಳ್ಬೋದು. ಸೊ ಅದಕ್ಕೆ ನಿಮಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್, ಭಾರತದ ಪ್ರಸ್ತುತ ಆರ್ಮಿಯ ಮುಖ್ಯಸ್ಥರು ಯಾರು ಅಂತ ಕೇಳ್ಬೋದು ನಿಮಗೆ. ಭೂಸೇನಾ ಮುಖ್ಯಸ್ಥರು ಯಾರು ಅಂತ ಯಾರಿದ್ದಾರೆ ಸರ್? ಆಪ್ಷನ್ ಬಿ ಉಪೇಂದ್ರ ದ್ವಿವೇದಿನಾ? ಸೊ ಅಲ್ಲ, ಇದು ಸೊ ರಾಂಗ್. ಯಾಕೆಂದ್ರೆ ಇಲ್ಲಿವರೆಗೂ ಉಪೇಂದ್ರ ದ್ವಿವೇದಿ ಅವರಿದ್ರು. ಸೊ ಇವಾಗ ಯಾರಿದ್ದಾರೆ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಧೀರಜ್ ಸೇಠ್ ಅವರಿದ್ದಾರೆ. ಯಾರಂತ ಹೇಳ್ತೀವಿ? ಧೀರಜ್ ಸೇಠ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಧೀರಜ್ ಸೇಠ್ ಅವರು ಈ ಒಂದು ಆರ್ಮಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. CDS ಚೇಂಜ್ ಆಗಿದ್ದಾರೆ ಯಾರು? NS ರಾಜಸುಬ್ರಹ್ಮಣ್ಯ. ಅದನ್ನ ಆರ್ಮಿಯ ಚೀಫ್ ಚೇಂಜ್ ಆಗಿದ್ದಾರೆ ಯಾರು? ದ್ಯಾಟ್ ಈಸ್ ಧೀರಜ್ ಸೇಠ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಈ ಒಂದು ನೇವಲ್ ಚೀಫ್ ಚೇಂಜ್ ಆಗಿದ್ದಾರೆ ಯಾರು? ಕೃಷ್ಣ ಸ್ವಾಮಿನಾಥನ್ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಏರ್ ಫೋರ್ಸ್ನ ವೈಸ್ ಚೀಫ್ ಚೇಂಜ್ ಆಗಿದ್ದಾರೆ ಯಾರು? ಅಜಯ್ ಅಂತ ಹೇಳ್ತೀವಿ. ಸೊ ಅವರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಸಾರಿ, ಆಶುತೋಷ್ ಶರ್ಮಾ ಅಂತ ಹೇಳ್ತೀವಿ ಸರ್ನಾ. ಸೊ ಅವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ CJI ಸೂರ್ಯಕಾಂತ್ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರನ್ನು ನೇಮಿಸಲು 5 ಹೆಸರುಗಳನ್ನು ಶಿಫಾರಸು ಮಾಡಿದೆ. ಈ 5 ಹೆಸರುಗಳಲ್ಲಿ ಸೇರಿರುವ ಏಕೈಕ ಮಹಿಳೆ ಯಾರು ಅಂತ ಕೇಳಿದ್ದಾನೆ ಸರ್ನಾ. ಸೊ ಯಾರಾಗಿರ್ಬೋದು ಈ ಒಂದು ಏಕೈಕ ಮಹಿಳೆ? ಹೇಳ್ಬೋದಾ ಯಾರು ಅಂತ? ವಿ ಮೋಹನ, BV ನಾಗರತ್ನ, ಬೇಲಂ M ತ್ರಿವೇದಿ ಅಂಡ್ ದೆನ್ ಇಂದು ಮಲ್ಹೋತ್ರಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರು ಅಂದರೆ ನಿಮ್ಗೆ ಗೊತ್ತಿರಲಿ, ದ್ಯಾಟ್ ಇಸ್ ಒಂದು ವಿ ಮೋಹನ ಅಂತ ಹೇಳ್ತೀವಿ ಸರ್. ಯಾರು ಅಂದರೆ ಈ ಒಂದು ವಿ ಮೋಹನ ಅವರು. ಸೊ ಈ ಒಂದು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರನ್ನಾಗಿ ನೇಮಿಸಲು 5 ಹೆಸರುಗಳನ್ನು ಶಿಫಾರಸು ಮಾಡಿದೆ. ಸೊ 5 ಹೆಸರುಗಳನ್ನು ಪ್ರಮುಖವಾಗಿ ಯಾರು ಶಿಫಾರಸು ಮಾಡ್ತಾರೆ? ದ್ಯಾಟ್ ಈಸ್ ಕರೆಂಟ್ ಇರ್ತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಯಾರಿದ್ದಾರೆ? 53ನೇ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇದ್ದಾರೆ. ಸೊ ಹಾಗಾದರೆ ಅವರು 5 ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ. ಆ 5 ಹೆಸರುಗಳಲ್ಲಿ ಇರ್ತಕ್ಕಂಥ ಏಕೈಕ ಹಿರಿಯ ಮಹಿಳಾ ವಕೀಲೆ ಯಾರು ಅಂತ? ಯಾರು ಅಂದರೆ ದ್ಯಾಟ್ ಇಸ್ ಒಂದು ವಿ ಮೋಹನ ಅವರು ಅಂತ. ಬಟ್ ನಿಮಗೆ ಸಮ್ ಕನ್ಫ್ಯೂಷನ್ ಆಗ್ತದೆ. ಇಲ್ಲಿ ಕನ್ಫ್ಯೂಷನ್ ಹಾಕೊಂಡು ಏನು ಮಾಡ್ತೀರಾ ಅಂದರೆ BV ನಾಗರತ್ನ ಅಂತ ಹಾಕ್ತೀರಾ. ಓಕೆ, ನಿಮ್ಮ ಮೈಂಡ್ ನಾನು ಹೇಳ್ಬೋದು, ರೀಡ್ ಮಾಡ್ಬೋದು ಇವಾಗ. ಯಾಕೆ? ಸೊ ಇವಾಗ ಕರೆಂಟ್ ಇರ್ತಕ್ಕಂಥ ಈ 38 ಜನ ನ್ಯಾಯಾಧೀಶರಲ್ಲಿ, ಏನು ಸುಪ್ರೀಂ ಕೋರ್ಟ್ನ 38 ನ್ಯಾಯಾಧೀಶರು ಇದ್ದಾರಲ್ವ, ಆ 38 ನ್ಯಾಯಾಧೀಶರಲ್ಲಿ ಅತಿ ಹಿರಿಯ ವಕೀಲರಾಗಿರ್ತಕ್ಕಂತಹ ಮಹಿಳಾ ವಕೀಲೆ ಯಾರು ಅಂತಂದರೆ, ಸಾರಿ, ಈ ಜಡ್ಜ್ ಯಾರು ಅಂತಂದರೆ ದ್ಯಾಟ್ ಈಸ್ BV ನಾಗರತ್ನ ಅವರು. ಇವರು ಆಲ್ರೆಡಿ ಇದ್ದಾರೆ ಇವಾಗ. ಸೊ ಈ ಒಂದು ಸೂರ್ಯಕಾಂತ್ ಅವರು ಈ ವರ್ಷ ಏನು ಇವ್ರದ್ದು ಟರ್ಮ್ ಎಂಡ್ ಆಗುತ್ತಲ್ವ, ಟರ್ಮ್ ಎಂಡ್ ಆದ ನಂತರ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಗಿ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ BV ನಾಗರತ್ನ ಅವರು. ಬಟ್ ಇವಾಗಲೇ ಅವ್ರು ಎಂಟ್ರಿ ಕೊಡ್ತಿದ್ದಾರೆ 5 ಜನ ಎಲ್ಲಿ? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ. ಸೊ ಆ 5 ಜನದಲ್ಲಿ ಹಿರಿಯರು ಯಾರು ಅಂತ ಕೇಳಿದ್ದಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ವಿ ಮೋಹನ ಅಂತ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, BV ನಾಗರತ್ನ ಅವರು ಯಾವ ರಾಜ್ಯದವರು ಅಂದರೆ ಕರ್ನಾಟಕ ರಾಜ್ಯದವರು. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಏನು ಗೊತ್ತಿರಲಿ, ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ಮಹಿಳಾ ನ್ಯಾಯಮೂರ್ತಿಯಾಗಿ ಯಾರು ಆಯ್ಕೆ ಆಗ್ತಾರೆ ಇನ್ನು ಮುಂದೆ ಅಂತಂದರೆ ದ್ಯಾಟ್ ಈಸ್ ಇನ್ ನವೆಂಬರಲ್ಲಿ BV ನಾಗರತ್ನ ಅವರು ಆಯ್ಕೆ ಆಗ್ತಾರೆ. ಇಲ್ಲಿವರೆಗೂ ಒಬ್ಬರು ಮಹಿಳಾ ನ್ಯಾಯಮೂರ್ತಿ ಇರಲಿಲ್ವಾ? ಮಹಿಳಾ ನ್ಯಾಯಮೂರ್ತಿ ಇದ್ದರು, ಬಟ್ ಮುಖ್ಯ ಮಹಿಳಾ ನ್ಯಾಯಮೂರ್ತಿ ಯಾರೂ ಆಗಿರಲಿಲ್ಲ ಇಲ್ಲಿಯವರೆಗೆ. ಓಕೆ, HJ ಕಾನಿಯಿಂದ ಇಲ್ಲಿಯವರೆಗೆ ಸೂರ್ಯಕಾಂತ್ವರೆಗೂ ಸಹ ಎಲ್ಲರೂ ಸಹ ಪುರುಷರೇ ಆಗಿದ್ದರು, ಬದಲಾಗಿ ಮಹಿಳೆಯರು ಯಾರೂ ಆಗಿರಲಿಲ್ಲ. ಸೊ ದ್ಯಾಟ್ಸ್ ವೈ BV ನಾಗರತ್ನ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಇನ್ನೂ ಎದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ನಮ್ಮ ಕರ್ನಾಟಕದ ಮಹಿಳೆ ಆಗಿದ್ದಾರೆ. ಸೊ ದ್ಯಾಟ್ಸ್ ವೈ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೂರನೇ ಪ್ರಶ್ನೆ, ಆಂಧ್ರ ಪ್ರದೇಶದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಆಂಧ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ? ಯಾರಾಗಿರ್ಬೋದು ಆಂಧ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ? ದ್ಯಾಟ್ ಈಸ್ ಲೀಸಾ ಗಿಲ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಆಪ್ಷನ್ ಸಿ ಆಗಿರ್ತಕ್ಕಂತಹ ಲೀಸಾ ಗಿಲ್ ಅವರು ಈ ಆಂಧ್ರ ಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ಓಕೆ, ಸೊ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಯಾಕಂದರೆ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನಿಮಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ರೀಸೆಂಟಾಗಿ ನೇಮಕ ಆಗಿರ್ತಕ್ಕಂಥದ್ದು ಯಾವುದೋ ನಿಮಗೆ ಕೇಳಲ್ಲ ಕೇರಳದ ಯಾರಿದ್ದಾರೆ ಅಂತ. ಬಿಕಾಸ್ ಕೇರಳದು ಆಯ್ಕೆಯಾಗಿ ನೇಮಕ ಆಗಿ 3 ವರ್ಷ ಆಯಿತು. ಸೊ ಮೀನ್ಸ್ ನಿಮಗೆ ಕೇಳಲ್ಲ ಅದು. ಬಟ್ ರೀಸೆಂಟಾಗಿ ಯಾರು 1 ವರ್ಷದಲ್ಲಿ ನೇಮಕ ಆಗಿದ್ದಾರಲ್ವ, ಆ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ನಿಮಗೆ ಕೇಳ್ತಾರೆ. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಗೇಲ್ನ ಅಧ್ಯಕ್ಷ ಮತ್ತು ಪ್ರಬಂಧ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಕೇಳ್ತಾನೆ. ಯಾವುದೇ ಒಂದು ಗೇಲ್ ಅಂತಕ್ಕಂಥ ಸಂಸ್ಥೆ ಏನಿದೆಯಲ್ವಾ, ಒಂದು ಮಹಾರತ್ನ ಸಂಸ್ಥೆ, ಇದರ ಅಧ್ಯಕ್ಷ ಮತ್ತು ಪ್ರಬಂಧ ನಿರ್ದೇಶಕರಾಗಿ ಯಾರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಯಾರಿರ್ಬೋದು? ದ್ಯಾಟ್ ಈಸ್ ದೀಪಕ್ ಗುಪ್ತಾ ಅವರು. ಯಾರಂತ ಹೇಳ್ತೀವಿ? ಒಂದು ದೀಪಕ್ ಗುಪ್ತಾ ಅಂತ ಹೇಳ್ತೀವಿ ಸರ್. ಯಾರು? ದೀಪಕ್ ಗುಪ್ತಾ. ಆ್ಯಂಡ್ ದೆನ್ ಹಾಗಾದರೆ ಟೋಟಲಿ ಇವಾಗ ಎಷ್ಟು ಮಹಾರತ್ನ ಕಂಪ್ನಿಗಳಿದ್ದಾವೆ? ಟೋಟಲಿ ಇರತಕ್ಕಂಥ ಮಹಾರತ್ನ ಕಂಪ್ನಿಗಳು 14 ಇದ್ದಾವೆ. ನವರತ್ನ ಕಂಪ್ನಿಗಳು ಎಷ್ಟಿದ್ದಾವೆ ಸರ್? 14 ಎಷ್ಟು? 28. ಎಷ್ಟು? 28 ಅಂತ ಹೇಳ್ತೀವಿ. 28 ನವರತ್ನ ಕಂಪ್ನಿಗಳಿದ್ದಾವೆ. 28ನೇ ಕಂಪ್ನಿ ಯಾವುದು? ಈ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಂತ ಹೇಳ್ತೀವಿ ಸರ್, CPCL. ಸೊ ಅದು ಆಗಿದೆ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಈ ಮಿನಿ ರತ್ನಗಳು ಅಂತ ಸಹ ಬರ್ತವೆ. ಹಾಗಾದರೆ ಟೋಟಲ್ ಮಿನಿ ರತ್ನಗಳು ಎಷ್ಟಿದ್ದಾವೆ ಅಂತ? 14 × 5 ಎಷ್ಟಾಗುತ್ತೆ? 70 ಆಗುತ್ತೆ. ಸೊ ಮೀನ್ಸ್ 70 ಕರೆಂಟ್ಲಿ ಮಿನಿ ರತ್ನ ಕಂಪನಿಗಳು ನಮ್ಮ ಭಾರತ ದೇಶದಲ್ಲಿ ಇದ್ದಾವೆ. ಸರಿಯಾ? ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ನಂಬರ್ ಕೇಳ್ತಾನೆ 14, 28 ಆ್ಯಂಡ್ 70. ಸೊ ಒಂದು ಸಿಮಿಲಾರಿಟಿ ಏನು ಅಂತಂದರೆ ನಿಮಗೆ ಎಲ್ಲವೂ ಸಹ ಒಂದೇ ಮಗ್ಗಿಯಲ್ಲಿ ಬರ್ತವೆ. 14 28, 14 70 ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾರ್ಲಾ ಸಲ್ಕರಾಜ್ ಅವರನ್ನು ಯಾವ ಕಂಪನಿಯು ತನ್ನ ಜಾಗತಿಕ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ ಅಂತ ಕೇಳಿದ್ದಾನೆ. ಯಾರನ್ನ? ಕಾರ್ಲಾ ಸಲ್ಕರಾಜ್ ಅವರನ್ನು ಯಾರು ನೇಮಕ ಮಾಡಿದ್ದಾರೆ?
ಯಾರು ನೇಮಕ ಮಾಡಿದ್ದಾರೆ ಅಂತ. ಯಾರು ಅಂದರೆ ದ್ಯಾಟ್ ಈಸ್ ನಮ್ಮ ಭಾರತದ ಒಂದು ಸಂಸ್ಥೆ ಆಗಿರ್ತಕ್ಕಂತಹ ಇನ್ಫೋಸಿಸ್ ಸಂಸ್ಥೆ ಕಾರ್ಲಸ್ ಅಲ್ಕರಾಜ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಾಗತಿಕ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದ್ದಾರೆ. ಸೊ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಸ್ಟೇಟಲ್ಲಿರ್ತಕ್ಕಂಥ ಒಂದು ಇನ್ಫೋಸಿಸ್ ಸಂಸ್ಥೆ ಇದಾಗಿದೆ. ಆ್ಯಂಡ್ ನೆಕ್ಸ್ಟ್, ಸೊ ಇವರು ಸೆಂಟ್ರಲಲ್ಲಿ ಕಂಡುಬರ್ತಕ್ಕಂಥ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಂಡುಬರ್ತಕ್ಕಂಥ ಟೆನ್ನಿಸ್ ಆಟಗಾರರಾಗಿದ್ದಾರೆ. ಯಾರು ಈ ಒಂದು ಕಾರ್ಲಸ್ ಅಲ್ಕರಾಜ್ ಅವರು ಅಂತ ಹೇಳ್ತೀವಿ. ಯಾರು ಈ ಒಂದು ಕಾರ್ಲಸ್ ಅಲ್ಕರಾಜ್ ಅವರು. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರ್ಬೋದು, ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2026 ಸಿಂಗಲ್ಸ್ ಟೈಟಲನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಕಾರ್ಲಸ್ ಅಲ್ಕರಾಜ್ ಅವರು. ಯಾವುದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ ಸಿಂಗಲ್ಸ್ ಪುರುಷರ ಟೈಟಲನ್ನು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಹಿಳಾ ಟೈಟಲ್ನ ಯಾರು ಗೆದ್ದಿದ್ರು? ಎಲೈನಾ ರೈಬೈಕೈನಾ ಅಂತ ಹೇಳ್ತೀವಿ. ಯಾರು ಒಂದು ಎಲೈನಾ ರೈಬೈಕೈನಾ. ಸೊ ಅವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಿನೇಶ್ ತ್ರಿವೇದಿ ಅವರನ್ನು ಯಾವ ದೇಶಕ್ಕೆ ಭಾರತದ ಹೈ ಕಮಿಷನರ್ ಆಗಿ ನೇಮಿಸಲಾಗಿದೆ ಅಂತ ಕೇಳಿದಾನೆ. ಯಾರನ್ನ? ಈ ಒಂದು ದಿನೇಶ್ ತ್ರಿವೇದಿ ಅವರನ್ನ ಯಾವ ದೇಶಕ್ಕೆ ಹೈ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ? ದ್ಯಾಟ್ ಈಸ್ ನನ್ನ ರಾಜಧಾನಿ ಒಂದು ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ಬಾಂಗ್ಲಾದೇಶ. ಬಾಂಗ್ಲಾದೇಶ ರಾಜಧಾನಿ ಯಾವುದು? ಢಾಕಾ ಅಂತ ಹೇಳ್ತೀವಿ. ಅಲ್ಲಿನ ಒಂದು ಕರೆನ್ಸಿ ಯಾವುದು? ಟಾಕಾ ಅಂತ ಹೇಳ್ತೀವಿ. ಯಾವುದು ಅಂತ ಹೇಳ್ತೀವಿ? ಒಂದು ಟಾಕಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್, ಅಲ್ಲಿ ಇರ್ತಕ್ಕಂಥ ಕರೆಂಟ್ PM ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ರೆಹಮಾನ್ ಅಂತ. ಯಾರಂತ ಹೇಳ್ತೀವಿ? ಒಂದು ರೆಹಮಾನ್ ಅಂತ ಹೇಳ್ತೀವಿ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟಾಟಾ ಕಮ್ಯುನಿಕೇಷನ್ MD ಆ್ಯಂಡ್ CEO ಡೆಸಿಗ್ನೇಟ್ ಆಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದು? ಈ ಒಂದು ಟಾಟಾ ಕಮ್ಯುನಿಕೇಷನ್ MD ಮತ್ತು CEO ಆಗಿ ಯಾರನ್ನು ನೇಮಕ ಮಾಡಿರಬಹುದು? ಹೇಳ್ಬೋದಾ? ಸೊ ಯಾರು ಅಂದರೆ ದ್ಯಾಟ್ ಈಸ್ ಒಂದು ಗಣೇಶ್ ಲಕ್ಷ್ಮೀನಾರಾಯಣ ಅವರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ಗಣೇಶ್ ಲಕ್ಷ್ಮೀನಾರಾಯಣ ಅವರನ್ನು ಟಾಟಾ ಕಮ್ಯುನಿಕೇಷನ್ನ ಒಂದು MD ಮತ್ತು CEO ಆಗಿ ನೇಮಕ ಮಾಡಿದ್ದಾರೆ. ಸರಿನಾ? ಯಾವುದು ಅಂದರೆ ಒಂದು ಟಾಟಾ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಭಾರತ ದೇಶದ ಒಂದು ಅತ್ಯುನ್ನತ ಸಂಸ್ಥೆಯಾಗಿದೆ. ಸೊ ಆದ್ದರಿಂದ ಇದರ ಒಂದು CEO ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೌನ್ಸಿಲ್ ಫಾರ್ ದ ಲೆದರ್ ಎಕ್ಸ್ಪೋರ್ಟ್ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದು? ಒಂದು ಕೌನ್ಸಿಲ್ ಫಾರ್ ದ ಲೆದರ್ ಎಕ್ಸ್ಪೋರ್ಟ್, ಚರ್ಮ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಲೆದರ್ ಎಕ್ಸ್ಪೋರ್ಟ್ನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ, ಯಾರನ್ನು ನೇಮಕ ಮಾಡಿರಬಹುದು? ದ್ಯಾಟ್ ಈಸ್ ಈ ರಮೇಶ್ ಕುಮಾರ್ ಜುನೇಜಾ ಅವರು ಅಂತ ಹೇಳ್ತೀವಿ. ಸರ್ ಯಾರು ಅಂತ ಹೇಳ್ತೀವಿ? ಒಂದು ರಮೇಶ್ ಕುಮಾರ್ ಜುನೇಜಾ ಅವರು ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಚರ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಚೆನ್ನೈಯಲ್ಲಿ ಕಂಡುಬರುತ್ತೆ ಅಂತ ಹೇಳಬೇಕಾಗುತ್ತೆ. ಸರಿನಾ? ಯಾವುದು? ದ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ದ್ಯಾಟ್ ಈಸ್ ಇನ್ ಚೆನ್ನೈ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಣಿಪುರ ಹಿಂಸಾಚಾರ ತನಿಖಾ ಆಯೋಗದ ಹೊಸ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರವು ಯಾರನ್ನು ನೇಮಿಸಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ತನಿಖೆಯನ್ನು ಮಾಡೋದೇ ಇತ್ತು. ಸೊ 2014ರಿಂದ ನೋಡ್ತಾ ಇದ್ದೀವಿ. ಸೊ ಈ ಒಂದು ದಂಗೆಯನ್ನು ಇವರು ಎಂಡ್ ಅಪ್ ಮಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಯಾರಿರಬಹುದು? ಮಣಿಪುರ ಹಿಂಸಾಚಾರವನ್ನು ತಡೆಯಲು ಸೊ ಇಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಲಾಗಿದೆ. ಹಾಗಾದರೆ ಯಾವ ಆ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅಂತ, ಯಾರಾಗಿರ್ಬೋದು? ದ್ಯಾಟ್ ಈಸ್ ಒಂದು ಬಲಬೀರ್ ಸಿಂಗ್ ಚೌಹಾಣ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಬಲಬೀರ್ ಸಿಂಗ್ ಚೌಹಾಣ್ ಅವರು. ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಯಾಕಂದರೆ ಮಣಿಪುರ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂದರೆ ಹತ್ತಿ ಉರಿತಾ ಇದೆ ಮಣಿಪುರ 2014ರಿಂದ, ಕಳೆದ 12 ವರ್ಷಗಳಿಂದ. ಸೊ ಇಲ್ಲಿವರೆಗೂ ನಮಗೆ ಅಲ್ಲಿಯ ಒಂದು ಉರಿಯನ್ನು ತೆಗ್ಸೋಕ್ಕಾಗ್ತಾ ಇಲ್ಲ. ಓಕೆ, ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಬಲಬೀಂದ್ರ ಸಿಂಗ್ ಚೌಹಾಣ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಿಫ್ಟ್ ಸಿಟಿಯ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಓಕೆ, ಯಾವುದು? ಒಂದು ಗಿಫ್ಟ್ ಸಿಟಿಯಲ್ಲಿ ಕಂಡುಬರುತ್ತೆ ನಿಮಗೆ. ಗಿಫ್ಟ್ ಮೀನ್ಸ್ ಇದು ಕಂಡುಬರ್ತಕ್ಕಂಥದ್ದು ಒಂದು ಗುಜರಾತಲ್ಲಿ ಕಂಡುಬರುತ್ತೆ. ಹಾಗಾದರೆ ಇದರ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ, ಯಾರು ನೇಮಿಸಲಾಗಿರಬಹುದು? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಕೋಟಕ್. ಯಾರು? ಈ ಒಂದು ಉದಯ್ ಕೋಟಕ್ ಅವರು ಅಂತ ಹೇಳ್ತೀವಿ. ಸೊ ಇವರನ್ನು ನಾವು ಈ ಗಿಫ್ಟ್ ಸಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ. ಓಕೆ, ಯಾವುದು? ಒಂದು ಗಿಫ್ಟ್ ಸಿಟಿಯ ಅಧ್ಯಕ್ಷರು ಯಾರು ಅಂದರೆ ದ್ಯಾಟ್ ಈಸ್ ಒಂದು ಉದಯ್ ಕೋಟಕ್. ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಟುಕೊಳ್ಳಿ. ಈ ಒಂದು ಗಿಫ್ಟ್ ಸಿಟಿ ಎಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ತಾನೆ. ಅದು ಹೇಳಬೇಕಾಗಿರ್ತಕ್ಕಂಥದ್ದು ದ್ಯಾಟ್ ಇಸ್ ಈ ಒಂದು ಗುಜರಾತ್ ಅಂತ ಹೇಳ್ತೇವೆ. ಸರಿ, ನಾನು ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಮಣಿಪುರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಮಣಿಪುರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿ ಯಾರಾಗಿರಬಹುದು? ಯಾರು ಅಂದರೆ ದ್ಯಾಟ್ ಇಸ್ ಒಂದು ನೇಮ್ಚಾ ಕಿಪ್ಗೇನ್ ಅವರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ನೇಮ್ಚಾ ಕಿಪ್ಗೇನ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ನೇಮ್ಚಾ ಕಿಪ್ಗೇನ್. ಇಂಪಾರ್ಟೆಂಟ್ ಆಗುತ್ತೆ. ನೇಮ್ಚಾ ಕಿಪ್ಗೇನ್ ಅವರನ್ನು ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಗಿದೆ. ಎಲ್ಲಿ? ಒಂದು ಮಣಿಪುರದಲ್ಲಿ. ಓಕೆ, ಸೊ ಏನು ಒಂದು ವರ್ಷ ಇಲ್ಲಿ 352 ಆರ್ಟಿಕಲ್ ಜಾರಿಯಲ್ಲಿತ್ತು. 356 ಆರ್ಟಿಕಲ್ ಜಾರಿಯಲ್ಲಿತ್ತು. ಮೀನ್ಸ್ ರಾಜ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು ಇಲ್ಲಿ. ಸೊ ರಾಷ್ಟ್ರಪತಿ ಆಡಳಿತ ಇತ್ತು. ಅದರ ನಂತರ ಏನಾಗಿದೆ ಅಂದರೆ ಸರ್ಕಾರ ರಚನೆ ಆಗಿದೆ. ಆ ಒಂದು ಸರ್ಕಾರ ರಚನೆಯಲ್ಲಿ ಮೊದಲ ಬಾರಿಗೆ ಮಹಿಳಾ ಉಪಮುಖ್ಯಮಂತ್ರಿಯನ್ನು ನೇಮಕ ಮಾಡಲಾಗಿದೆ. ಸರಿನಾ? ಒಬ್ಬ CM ಆ್ಯಂಡ್ ದೆನ್ ಇಬ್ಬರು ಡೆಪ್ಯೂಟಿ CMನ ಆಯ್ಕೆ ಮಾಡಲಾಗಿದೆ. ಎಲ್ಲಿ ಅಂದರೆ ಮಣಿಪುರದಲ್ಲಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒಬ್ಬರು ಯಾರು ಅಂದರೆ ಈ ಒಂದು ಮಹಿಳೆ ನೇಮ್ಚಾ ಕಿಪ್ಗೇನ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ನೇಮ್ಚಾ ಕಿಪ್ಗೇನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, OpenAI ತನ್ನ ಮುಖ್ಯ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಯಾವ ಭಾರತೀಯ ಮೂಲದ ಅಧಿಕಾರಿಯನ್ನು ನೇಮಿಸಿದೆ ಅಂತ ಕೇಳಿದ್ದಾನೆ. ಮುಖ್ಯ ಸಂಪನ್ಮೂಲ ಅಧಿಕಾರಿ ಯಾರಾಗಿರ್ಬೋದು? ಈ ಒಂದು ಮುಖ್ಯ ಸಂಪನ್ಮೂಲ ಅಧಿಕಾರಿ ಚೀಫ್ ಪೀಪಲ್ ಆಫೀಸರ್ ಅಂತ ಹೇಳ್ತೀವಿ. ಸರಿನಾ? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಲ್ಲ, ಚೀಫ್ ಪೀಪಲ್ ಆಫೀಸರ್ ಅಂತ ಹೇಳ್ತೀವಿ. ಸೊ ಯಾರಿದ್ದಾರೆ ಅವರು? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಅರವಿಂದ್ ಖಾಸಿ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಯಾರು? ಈ
ಒಂದು ಅರವಿಂದ್ ಖಾಸಿ ಅವರನ್ನು ನೇಮಕ ಮಾಡಲಾಗಿದೆ. ಯಾರು? ಈ ಒಂದು ಓಪನ್ ಎಐನ ಮೂಲಕ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜಪಾನ್ನ ಪ್ರಧಾನಮಂತ್ರಿಯಾಗಿ ಯಾರನ್ನು ಔಪಚಾರಿಕವಾಗಿ ಮರು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರಿದ್ದಾರೆ ಈ ಒಂದು ಜಪಾನ್ನ ನೂತನ PM ಅಂತ? ಯಾರು ಅಂದರೆ ದ್ಯಾಟ್ ಈಸ್ ಸನಾಯಿ ತಕಾಚಿ ಅಂತ ಹೇಳ್ತೀವಿ. ಹೆಸರನ್ನ ಯಾರು ಅಂತ ಹೇಳ್ತೀವಿ? ಒಂದು ಸನಾಯಿ ತಕಾಚಿ ಅವರು ಅಂತ ಹೇಳ್ತೀವಿ. ಸೊ ಇವರಿಗೆ ರೀಸೆಂಟಾಗಿ ನಮ್ಮ ಭಾರತ ಪ್ರಧಾನಮಂತ್ರಿ ಏನನ್ನು ಗಿಫ್ಟ್ ನೀಡಿದರು ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗತ್ತೆ, ಈ ಒಂದು ಸಿತಾರನ್ನು ಇವರು ಗಿಫ್ಟ್ ನೀಡಿದ್ದಾರೆ. ಸಿತಾರನ್ನು, ಓಕೆ, ಸಿತಾರ್ ಅಂತಕ್ಕಂಥ ವಾದ್ಯ ಏನ್ಕೊಂಡು ಬರುತ್ತಲ್ವ, ಒಂದು ಸಿತಾರನ್ನು ಇವರಿಗೆ ಗಿಫ್ಟ್ ಆಗಿ ನೀಡಲಾಗಿದೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೈಕ್ರೋಸಾಫ್ಟ್ ಇತ್ತೀಚೆಗೆ ಯಾರನ್ನು ತನ್ನ ಗೇಮಿಂಗ್ CEO ಆಗಿ ನೇಮಿಸಿದೆ ಅಂತ ಕೇಳಿದ್ದಾನೆ. ಮೈಕ್ರೋಸಾಫ್ಟ್ ತನ್ನ ಗೇಮಿಂಗ್ CEO ಆಗಿ ನೇಮಕ ಮಾಡಿದೆ ಅಂತೆ. ಸೊ ಯಾರನ್ನು ನೇಮಕ ಮಾಡಿರಬಹುದು ಅಂತ? ಯಾರನ್ನ ಅಂದರೆ ದ್ಯಾಟ್ ಇಸ್ ಒಂದು ಆಶಾ ಶರ್ಮಾ ಅವರನ್ನು ನೇಮಕ ಮಾಡಿದೆ. ಹೆಸರನ್ನ ಯಾರು ಅಂದರೆ ಒಂದು ಆಶಾ ಶರ್ಮಾ. ನಮಗೂ ಆಸೆ ಆಗ್ತಾ ಇದೆ ಏನು ಈ ಒಂದು ಗೇಮಿಂಗ್ ಆಡಬೇಕು ಅಂತ. ಸೊ ಆಶಾ ಶರ್ಮಾ ಅವರನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಮೈಕ್ರೋಸಾಫ್ಟ್ ಅವರನ್ನು ನೇಮಕ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಿತಿನ್ ನವೀನ್ ಅವರನ್ನು BJPಯ ಯಾವ ಸಂಖ್ಯೆಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅಂತ? ನಿತಿನ್ ನವೀನ್ ಇವರು. ಓಕೆ, ಸೊ ಇವ್ರನ್ನ ಎಷ್ಟನೇ ಒಂದು BJPಯ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಲಾಗಿದೆ ಅಂದರೆ 12ನೇ ಪ್ರೆಸಿಡೆಂಟ್ ಅಂತ ಹೇಳ್ತೇವೆ. ಓಕೆ, ಎಷ್ಟನೇ ಪ್ರೆಸಿಡೆಂಟ್? 12ನೇ ಪ್ರೆಸಿಡೆಂಟ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವೆನಿಜುವೆಲಾದ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಯಾರು ನೇಮಿಸಲಾಗಿದೆ? ಸೊ ಈ ಕ್ವಶನ್ ಸಹ ಆಲ್ರೆಡಿ ಕೇಳಿದ್ದಾನೆ. ಸೊ ಸೆಂಟ್ರಲಲ್ಲಿ ಕೇಳಿದ್ದಾನೆ, ಸ್ಟೇಟಲ್ಲಿ ಸಹ ಕೇಳಿದ್ದಾನೆ. KA708 ಎಕ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಸೆಂಟ್ರಲಿನ RRB NTPC ಎಕ್ಸಾಮ್ಗಳಲ್ಲಿ. ಸೊ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಡೆಲ್ಸಿ ರೋಡ್ರಿಗೇಸ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ಡೆಲ್ಸಿ ರೋಡ್ರಿಗೇಸ್ ಅವರು. ಇವ್ರಿಗಿಂತ ಮುಂಚೆ ಯಾರಿದ್ರು? ನಿಕೋಲಸ್ ಮಡೂರೋ ಅವರು ಇದ್ರು. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 2025ರ ಶಾಂತಿ ಪ್ರಶಸ್ತಿ, ನೊಬೆಲ್ ಶಾಂತಿ ಪಾರಿತೋಷಿಕ ಪ್ರಶಸ್ತಿ ವಿನ್ನರ್ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಮರಿಯಾ ಕೊರೆನಾ ಮಚಾಡೋ ಅಂತ ಹೇಳ್ತೀವಿ. ಯಾರು? ಒಂದು ಮರಿಯಾ ಕೊರೆನೋ ಮಚಾಡೋ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನ್ಯಾಯಮೂರ್ತಿ ಸಂಗಮ್ ಕುಮಾರ್ ಸಾಹು ಅವರನ್ನು ಯಾವ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಿಸಲಾಗಿದೆ ಅಂತ ಕೇಳಿದಾನೆ. ಲೀಸಾ ಗಿಲ್ ಅವರು ಯಾವ ಒಂದು ಮುಖ್ಯ ನ್ಯಾಯಮೂರ್ತಿ ಆಗಿದ್ರು? ಆಂಧ್ರ ಹೈಕೋರ್ಟ್ದು. ಹಾಗಾದರೆ ಈ ಸಂಗಮ್ ಕುಮಾರ್ ಅವರು ಯಾವ ಹೈಕೋರ್ಟ್ ಅಂದರೆ ದ್ಯಾಟ್ ಇಸ್ ಒಂದು ಪಟ್ನಾ ಹೈಕೋರ್ಟ್ ಅಂತ ಹೇಳ್ತೀವಿ. ಯಾವುದು ಅಂತ ಹೇಳ್ತೀವಿ? ಒಂದು ಪಟ್ನಾ ಹೈಕೋರ್ಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ನಿರ್ದೇಶಕ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್, ನಾವು ಒಂದು ಹಣಕಾಸು ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಎಲ್ಲಿ? ಒಂದು ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ಯಾರನ್ನ ನೇಮಕ ಮಾಡಿರಬಹುದು? ದ್ಯಾಟ್ ಈಸ್ ಈ PS ಗಿರೀಶ್ ಅವರು ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಒಂದು PS ಗಿರೀಶ್ ಅವ್ರನ್ನ ನೇಮಕ ಮಾಡಲಾಗಿದೆ ಅಂತ ಹೇಳ್ತೀವಿ. ಯಾವುದೇ ಒಂದು ಕೇಂದ್ರ ರೇಷ್ಮೆ ಮಂಡಳಿಯ ಪ್ರಸ್ತುತ ನಿರ್ದೇಶಕರು ಯಾರು ಅಂದರೆ ದ್ಯಾಟ್ ಇಸ್ ಒಂದು PS ಗಿರೀಶ್ ಅವರು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಆಹಾರ ನಿಗಮದ ಹೊಸ ಅಧ್ಯಕ್ಷ ಮತ್ತು ಪ್ರಬಂಧ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವುದೋ ಒಂದು ಇತ್ತೀಚೆಗೆ ಆಹಾರ ನಿಗಮದ ಹೊಸ ಅಧ್ಯಕ್ಷರು ಯಾರು ಅಂತ? ಯಾರಾಗಿರ್ಬೋದು ಈ ಒಂದು ಆಹಾರ ನಿಗಮದ ಹೊಸ ಅಧ್ಯಕ್ಷರು? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, FCI ಅಂತ ಹೇಳ್ತೀವಿ. ಹಾಗಾದರೆ ಇದರ ಅಧ್ಯಕ್ಷರು ಯಾರು ಅಂದರೆ ದ್ಯಾಟ್ ಇಸ್ ಒಂದು ರವೀಂದ್ರ ಕುಮಾರ್ ಅಗರ್ವಾಲ್ ಅವರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ರವೀಂದ್ರ ಕುಮಾರ್ ಅಗರ್ವಾಲ್ ಅವರು ಅಂತ ಹೇಳ್ತೀವಿ. ಸೊ ಇವರು ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರು ಆಗಲಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಥೈಲ್ಯಾಂಡ್ಗೆ ಭಾರತ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಥೈಲ್ಯಾಂಡ್ಗೆ ರಾಯಭಾರಿ ಯಾರಿರ್ಬೋದು? ಒಂದು ಥೈಲ್ಯಾಂಡ್ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಇಂಡಿಯಾದಿಂದ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ಪುನೀತ್ ಅಗರ್ವಾಲ್ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಆಪ್ಷನ್ ಡಿ ಆಗಿರ್ತಕ್ಕಂಥ ಪುನೀತ್ ಅಗರ್ವಾಲ್ ಅವರನ್ನು ನೇಮಕ ಮಾಡಲಾಗಿದೆ. ಯಾವ ದೇಶಕ್ಕೆ? ಥೈಲ್ಯಾಂಡ್ ದೇಶಕ್ಕೆ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ಥೈಲ್ಯಾಂಡ್ ದೇಶ. ಥೈಲ್ಯಾಂಡ್ ದೇಶದ ರಾಜಧಾನಿ ಅದು ಬ್ಯಾಂಕಾಕ್ ಅಂತ ಹೇಳ್ತೇವೆ. ಓಕೆ, ಸೊ ಇದು ಆಸಿಯನ್ ಸಂಘಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ದೇಶವು ಸಹ ಆಗಿದೆ. ಯಾವುದು ಅಂದರೆ ಒಂದು ಥೈಲ್ಯಾಂಡ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗಾರ್ಡಿಯನ್ ಇಂಡಿಯಾದ ದೇಶದ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಗಾರ್ಡಿಯನ್ ಇಂಡಿಯಾದ ದೇಶದ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ? ಯಾರನ್ನು ನೇಮಕ ಮಾಡಿರಬಹುದು? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಕರುಣಾಕರನ್ ಅಜೀಸೂರ್ ಅವರು ಅಂತ ಹೇಳ್ತೀವಿ. ಸರ್, ನಾವು ಒಂದು ಗಾರ್ಡಿಯನ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆಯಲ್ಲ ಅದರ ಒಂದು ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ ದ್ಯಾಟ್ ಇಸ್ ಒಂದು ಕರುಣಾಕರನ್ ಅಜೀಸೂರನ್ ಅವರು ಅಂತ ಹೇಳ್ತೀವಿ. ಸರ್, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಗಾರ್ಡಿಯನ್ ಇಂಡಿಯಾ ಕರುಣಾಕರನ್ ಅಜೀಸೂರ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಶ್ರೀಲಂಕಾ. ಓಕೆ, ಸೊ ಇವಾಗ ಏನು ನೋಡಿದ್ವಿ? ಒಂದು 21 ಪ್ರಶ್ನೆಗಳು ಅಂತಂದರೆ ನೇಮಕಾತಿಯ ಬಗ್ಗೆ ನೋಡಿದ್ವಿ. ಓಕೆ, ಸೊ ಇವಾಗ ನೇಮಕ ಯಾರ್ಯಾರಾಗಿದ್ರು, ಎಂತ, ಏನು ಸುದ್ದಿ ಎಲ್ಲ ಸಹ ನೋಡಿದ್ವಿ. ಸೊ ಇವಾಗ ಏನು ನೋಡುವ ಅಂತಂದರೆ ಈ ಇಂಡೆಕ್ಸ್ ಮೇಲಿನ ಪ್ರಶ್ನೆಗಳನ್ನು ನೋಡುವ. ಓಕೆ, ಸೊ ಮೀನ್ಸ್ 2025 ಮತ್ತು 26ರಲ್ಲಿ ನಡೆದಿರತಕ್ಕಂಥ ಪ್ರಮುಖ ಯುದ್ಧಾಭ್ಯಾಸಗಳು, ಇಂಡೆಕ್ಸ್ ಅಂತ ಹೇಳಿದೆನಾ? ಓಕೆ, ಕ್ಷಮಿಸಿ, ಯುದ್ಧಾಭ್ಯಾಸಗಳ ಬಗ್ಗೆ ಈ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ಳುವ ಇವಾಗ. ಓಕೆ, ಏನಿದೆ ಮೊದಲ ಪ್ರಶ್ನೆ? ಮೀನ್ಸ್ 22ನೇ ಪ್ರಶ್ನೆ ಅಂದರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ದ್ವಿಪಕ್ಷೀಯ ಡೈವಿಂಗ್ ಅಭ್ಯಾಸ ಇನ್ ಸ್ಲಿನ್ ಡೈವೆಕ್ಸ್ 2026ರ 4ನೇ ಆವೃತ್ತಿಯನ್ನು ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಇಂಡಿಯಾ ಶ್ರೀಲಂಕಾ ಅಂತ ಇದೆ. INSL ಬಂತಂದರೆ ಮುಗೀತು. ಅದು ಇಂಡಿಯಾ ಶ್ರೀಲಂಕಾ ನಡುವೆ ನಡೆದಿರತಕ್ಕಂಥ ಒಂದು ದ್ವಿಪಕ್ಷೀಯ ಅಭ್ಯಾಸವಾಗಿದೆ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇದು ಎಲ್ಲಿ ನಡೆದಿದೆ ಅಂದರೆ ದ್ಯಾಟ್ ಈಸ್ ಇನ್ ಕೊಲಂಬೋ ಅಂತ ಹೇಳ್ತೀವಿ. ಎಲ್ಲಿ ನಡೆದಿದೆ ಅಂದರೆ ಇದು ಕೊಲಂಬೋದಲ್ಲಿ ನಡೆದಿದೆ. ಈ
INSLN ಡೈವೆಕ್ಸ್ ಅಂತ ಹೇಳ್ತೀವಿ. ಸೊ ಇದು 2026 ನಡೆದಿರ್ತಕ್ಕಂಥ 4ನೇ ಆವೃತ್ತಿ ಆಗಿದೆ. ಎಲ್ಲಿ ನಡೆದಿದೆ? ಕೊಲಂಬೋದಲ್ಲಿ ನಡೆದಿದೆ. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಉಜ್ಬೇಕಿಸ್ತಾನ ಸಂಯುಕ್ತ ಸೈನ್ಯ ಅಭ್ಯಾಸ ದಸ್ತಲಿಕ್. ಓಕೆ, ಸೊ ದಸ್ತಲಿಕ್ ಯಾವ ದೇಶಗಳ ಮಧ್ಯೆ ಅಂತ ಕೇಳ್ತಾನೆ. ಭಾರತ ಉಜ್ಬೇಕಿಸ್ತಾನ. ಹಾಗಾದ್ರೆ ಎಷ್ಟನೇ ಆವೃತ್ತಿ ನಡೆದಿದೆ? 7ನೇ ಆವೃತ್ತಿ ನಡೆದಿದೆ. ಹಾಗಾದ್ರೆ ಇದು ಯಾವ ದೇಶದಲ್ಲಿ ಸಮಾಪ್ತಿಗೊಂಡಿತು ಅಂತ, ಸೊ ಮೀನ್ಸ್ ಯಾವ ದೇಶದಲ್ಲಿ ಇದು ನಡೆದಿತ್ತು ಅಂತ. ಯಾವ ದೇಶದಲ್ಲಿ ಅಂದರೆ ದ್ಯಾಟ್ ಇಸ್ ಈ ಒಂದು ಉಜ್ಬೇಕಿಸ್ತಾನ್ ಅಂತ ಹೇಳ್ತೀವಿ. ಸೊ ನಮ್ಮ ಭಾರತದ್ದು ಅಂತ ಭಾರತದಲ್ಲಿ ಏನಾದರೂ ನಡೆದಿತ್ತು ಅಂದರೆ ಆಲ್ಮೋಸ್ಟ್ ನಿಮಗೆ ಭಾರತ ಅಂತ ಈ ಕ್ವಶನ್ ಕೇಳಲ್ಲ, ಬದಲಾಗಿ ಕೋಲ್ಕತ್ತಾವೋ, ವೆಸ್ಟ್ ಬೆಂಗಾಲು, ಇಲ್ಲಾಂದರೆ ರಾಜಸ್ಥಾನ, ಇಲ್ಲಾಂದರೆ ಕರ್ನಾಟಕ, ಈ ರೀತಿ ಕೇಳ್ತಾನೆ ನಿಮಗೆ. ಓಕೆ, ಸೊ ಆದ ಕಾರಣಕ್ಕಾಗಿ ಸೊ ಇದನ್ನು ನೀವು ಗೆಸ್ ಮಾಡಿ ಸಹ ಆನ್ಸರ್ ಹೇಳ್ಬೋದು. ಯಾವುದಂದರೆ ಒಂದು ಉಜ್ಬೇಕಿಸ್ತಾನ್ ಅಂತ ಹೇಳ್ತೀವಿ. ಎಷ್ಟನೇ ಆವೃತ್ತಿ? 7ನೇ ಆವೃತ್ತಿ ಅಂತ ಸಹ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಿ ಡ್ರ್ಯಾಗನ್ 2026 ಅಭ್ಯಾಸವನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಯಾವುದೇ ಒಂದು ಸಿ ಡ್ರ್ಯಾಗನ್ 2026 ಅಭ್ಯಾಸವನ್ನು ಎಲ್ಲಿ ಆಯೋಜನೆ ಮಾಡಲಾಗಿರಬಹುದು? ಎಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು ಗುವಾಮ್ ಅಂತ ಹೇಳ್ತೀವಿ. ಗುವಾಮಿಲ್ ಕಂಡುಬರುತ್ತೆ, ಒಂದು ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥ ಒಂದು ದ್ವೀಪವಾಗಿದೆ ಅಂತ ಹೇಳ್ತೀವಿ. ಇದು ಸಿ ಡ್ರ್ಯಾಗನ್ 2026 ಅಭ್ಯಾಸವನ್ನು ನಡೆಸಿರ್ತಕ್ಕಂಥದ್ದು ಗುವಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ರಿಮ್ಪ್ಯಾಕ್ 2026 ಯಾವುದು? 2026 ರಿಮ್ಪ್ಯಾಕ್ ಈ ಅಭ್ಯಾಸವನ್ನು ಯಾವ ದ್ವೀಪದಿಂದ ಆರಂಭ ಮಾಡಲಾಗಿದೆ ಅಂತ ಕೇಳ್ತಾನೆ. ಯಾವ ದ್ವೀಪದಿಂದ ಅಂತ್ಯಗೊಳಿಸಲಾಗಿದೆ ಅಂತ ಕೇಳ್ತಾನೆ. ಇವಾಗ ಆರಂಭ ಆಗಿದೆ, ಇನ್ನೂ ಅಂತ್ಯ ಆಗಿಲ್ಲ ಅದು. ಸೊ ಆರಂಭ ಆಗಿರೋದು ಎಲ್ಲಿದೆ ಅಂತಂದರೆ ಒಂದು ಹವಾಯಿ ದ್ವೀಪ, ಅಮೆರಿಕಾದಿಂದ ಇದು ಆರಂಭ ಆಗಿದೆ. ಓಕೆ, ಸೊ ಇದು ಯಾವ ದೇಶ ಹೋಸ್ಟ್ ಮಾಡುತ್ತೆ? ಆಲ್ಮೋಸ್ಟ್ ಹೋಸ್ಟ್ ಮಾಡ್ತಕ್ಕಂಥ ನೇಷನ್ ಇರ್ತಕ್ಕಂಥದ್ದು ಅಮೆರಿಕಾ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೆಚ್ಚಿನ ತೀವ್ರತೆಯ ಸಂಯುಕ್ತ ಸಾಗರ ಅಭ್ಯಾಸ ಕಲರಿಯ ಪಟ್ಟು ಲೀಪ್ ಅನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಕಲಾರಿ ಲೀಪ್ ಅನ್ನು ಇತ್ತೀಚೆಗೆ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ. ಎಲ್ಲಿ ಆಯೋಜನೆ ಮಾಡಲಾಗಿರ್ಬೋದು ಒಂದು ಕಲಾರಿ ಲೀಪ್ನ? ಎಲ್ಲೆಂದರೆ ದ್ಯಾಟ್ ಇಸ್ ಒಂದು ಲಕ್ಷದ್ವೀಪ ಅಂತ ಹೇಳ್ತೀವಿ. ಎಲ್ಲೆಂದರೆ ಒಂದು ಲಕ್ಷದ್ವೀಪ. ಹಾಗಾದರೆ ಒಂದು ಕಲರಿ ಪಟ್ಟು ಅಥವಾ ಈ ಒಂದು ಕಲಾರಿ ಪಟ್ಟು ಅಥವಾ ಈ ಒಂದು ಕಲಾರಿಚಿ ಅಂತಕ್ಕಂಥ ಯುದ್ಧಾಭ್ಯಾಸ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ತಾನೆ. ಮಾರ್ಷಲ್ ಆರ್ಟ್ ಅದು ಕಂಡುಬರ್ತಕ್ಕಂಥ ಈ ಒಂದು ಕೇರಳದಲ್ಲಿ ಕಂಡುಬರುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆಯಿಂದ ವಾಯುಶಕ್ತಿ 2026 ಅಭ್ಯಾಸವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ವಾಯುಪಡೆಯಿಂದ, ಹೌದು, ಯಾವುದು? ವಾಯುಶಕ್ತಿ 2026 ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಒಂದು ಅಭ್ಯಾಸವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ. ಎಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು ರಾಜಸ್ಥಾನದ ಪೋಖ್ರಾನ್ ಅಂತ ಹೇಳ್ತೀವಿ. ಎಲ್ಲಿ ಅಂತ ಹೇಳ್ತೀವಿ? ಒಂದು ರಾಜಸ್ಥಾನದ ಪೋಖ್ರಾನ್ ಅಂತ ಹೇಳ್ತೀವಿ. ಸರಿನಾ? ಸೊ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ವಲ್ಲ ನಾವು. ಸೊ ಎರಡನ್ನ ಎಲ್ಲಿ ಮಾಡಿದ್ವಿ? ಇದೇ ಒಂದು ಪೋಖ್ರಾನಲ್ಲಿ ಮಾಡಿದ್ದೀವಿ. ಎರಡನ್ನೂ ಸಹ. ಮೊದಲನೇದು ಯಾವಾಗ? 1974 ಎರಡನೇದು ಯಾವಾಗ ಅಂತಂದರೆ 1998 ಮೊದಲನೇದು ಈ ಇಂದಿರಾ ಗಾಂಧಿ ಅವರ ಟೈಮಲ್ಲಿ, ಎರಡನೇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಟೈಮಲ್ಲಿ. ಮೊದಲನೇದು ಹೆಸರು ಸ್ಮೈಲಿಂಗ್ ಬುದ್ಧ, ಎರಡನೇದು ಹೆಸರು ಆಪರೇಷನ್ ಶಕ್ತಿ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 1998 ಅದು ಏನು ಎರಡನೇ ಬಾರಿ ಸಕ್ಸಸ್ ಆಯ್ತಲ್ವಾ? ಮೊದಲನೇ ಬಾರಿ ಸಹ ಸಕ್ಸಸ್ ಆಗಿದೆ, ಫೇಲ್ ಆಗಿಲ್ಲ, ಗೊತ್ತಿರಲಿ ನಿಮಗೆ. ಮೊದಲನೇ ಬಾರಿ ಸಕ್ಸಸ್ ಆಗಿದೆ. ಬಟ್ ನೆಕ್ಸ್ಟ್ ನಮ್ಮ ಹತ್ರ ಈ ಯುರೇನಿಯಂ ಇರಲಿಲ್ಲ. ಸೊ ಮೀನ್ಸ್ ಅದನ್ನು ಕಾಪಿ ಪೇಸ್ಟ್ ಮಾಡೋಕ್ಕೆ. ಸೊ ಅದನ್ನು ನೆಕ್ಸ್ಟ್ ಯಾವಾಗ ಮತ್ತೊಂದು ಸರಿ ಮಾಡ್ಕೊಳ್ತಾರೆ ಅಂದರೆ 1998 ಮಾಡ್ಕೊಳ್ತಾರೆ. ಸೊ ಆ ಒಂದು ಡೇಟ್ ಯಾವಾಗ ಅಂತಂದರೆ May 11 ಅಂತ ಹೇಳ್ತೀವಿ. ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಸೊ ಹಾಗಾದರೆ May 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ 2026 ಥೀಮ್ ಏನಾಗಿದೆ ಅಂತ ಕಮೆಂಟ್ ಮಾಡ್ಬೋದಾ? ಯಾರಾದರೂ ಕಮೆಂಟ್ ಮಾಡಿ ನೋಡುವ, ಇದನ್ನು ಆನ್ಸರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, GCC ಪಡೆಗಳು ಸಂಯುಕ್ತ ಸೈನ್ಯ ಅಭ್ಯಾಸ ಗಲ್ಫ್ ಶೀಲ್ಡ್ 2026 ಯಾವ ದೇಶದಲ್ಲಿ ಪ್ರಾರಂಭಿಸಿವೆ ಅಂತ ಕೇಳಿದ್ದಾನೆ. ಯಾವುದೇ ಒಂದು GCC ಪಡೆಗಳು ಯಾವ ದೇಶದಲ್ಲಿ ಇದನ್ನು ಆರಂಭ ಮಾಡಿದ್ದಾವೆ? ಯಾವ ದೇಶ ಅಂದರೆ ದ್ಯಾಟ್ ಇಸ್ ಒಂದು ಸೌದಿ ಅರೇಬಿಯಾ ಅಂತ ಹೇಳ್ತೀವಿ. ಯಾವುದೋ ದೇಶ? ಒಂದು ಸೌದಿ ಅರೇಬಿಯಾ ದೇಶ ಅಂತ ಹೇಳ್ತೀವಿ. ಸೌದಿ ಅರೇಬಿಯಾ ಅಂದರೆ ನಮಗೆ ನೆನಪಾಯಿತು ಏನು? ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಸೇರಿರ್ತಕ್ಕಂಥ 26ನೇ ಸದಸ್ಯ ರಾಷ್ಟ್ರ ಯಾವುದು ಅಂದರೆ ಸೌದಿ ಅರೇಬಿಯಾ. 27ನೇದು ಯಾವುದು ಸರ್? ಬಾಂಗ್ಲಾದೇಶ ಅಂತ ಹೇಳ್ತೇವೆ. ಓಕೆ, ಸೊ ಮೀನ್ಸ್ ಇಲ್ಲಿ ಕ್ವಶನ್ ನಾನು ಟೈಪ್ ಮಾಡಿಲ್ಲ ಇದನ್ನು, ಬಟ್ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಇದು ಇಂಪಾರ್ಟೆಂಟ್ ಇಲ್ವಾ? ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಸಹ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಹೇಳ್ತಕ್ಕಂಥ ಪ್ರತಿಯೊಂದು ಮಾತನ್ನು ಸ್ವಲ್ಪ ಸೀರಿಯಸ್ ಆಗಿ ಕೇಳ್ಕೊಳ್ಳಿ. ಓಕೆ, ನಿಮಗೆ ಕ್ವಶನ್ಗಳು ಬಂದೇ ಬರ್ತವೆ. ಅದಕ್ಕೆ ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಯುಕ್ತ ಸೈನ್ಯ ಅಭ್ಯಾಸ ಖಂಜರ್ನ 13ನೇ ಆವೃತ್ತಿಯನ್ನು, ಎಷ್ಟನೇ ಆವೃತ್ತಿ? 13ನೇ ಆವೃತ್ತಿ. ಓಕೆ, ಹಾಗಾದರೆ ಇಂಡಿಯಾ ಮತ್ತು ಶ್ರೀಲಂಕಾದ ಒಂದು ಡೈವಿಂಗ್ ಎಕ್ಸಸೈಸ್ ನಡೀತಲ್ವ, ಅದು ಎಷ್ಟನೇ ಆವೃತ್ತಿ ಆಗಿತ್ತು? 4ನೇ ಆವೃತ್ತಿ ಅಲ್ವಾ? ಆ್ಯಂಡ್ ನೆಕ್ಸ್ಟ್ ಈ ಒಂದು ಡಸ್ಲಿಕ್ ನಡೆದಿತ್ತು, ಅದು ಎಷ್ಟನೇ ಆವೃತ್ತಿ? 7ನೇ ಆವೃತ್ತಿ. ಓಕೆ, ಸೊ ಇದು ಎಷ್ಟನೇ ಆವೃತ್ತಿ ಆಗಿದೆ ಖಂಜರ್ ಅಂತಕ್ಕಂಥದ್ದು? ಇದು 13ನೇ ಆವೃತ್ತಿ ಆಗಿದೆ. ಸೊ ಈ ಒಂದು ಸಂಯುಕ್ತ ಸೈನ್ಯ ಅಭ್ಯಾಸ ಖಂಜರ್ನ 13ನೇ ಆವೃತ್ತಿಯನ್ನು ಯಾವ ದೇಶದೊಂದಿಗೆ ಆಯೋಜಿಸಲಾಗ್ತದೆ ಅಂತ. ಯಾವ ದೇಶ? ನಮ್ಮ ಭಾರತ ಮತ್ತು ಈ ಕಿರ್ಗಿಸ್ತಾನ್ ಅಂತ ಹೇಳ್ತೀವಿ. ಯಾವುದೇ ದೇಶ ಅಂತ ಹೇಳ್ತೀವಿ? ಒಂದು ಕಿರ್ಗಿಸ್ತಾನ್ ಅಂತ ಹೇಳ್ತೀವಿ. ಓಕೆ, ಖಂಜರ್ ಅಂತಕ್ಕಂಥದ್ದು ಕಿರ್ಗಿಸ್ತಾನ, ಖಂಜರ್ ಕಿರ್ಗಿಸ್ತಾನ್. ಒಂದೆರಡು ಸಾರಿ ಹೀಗೆ ಬಡಬಡಿಸ್ತಾ ನೀವು ಸ್ಟಾರ್ಟ್ ಮಾಡಿ, ಸೊ ನಿಮಗೆ ನೆನಪುಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಯುಕ್ತ ಸೈನ್ಯ ಅಭ್ಯಾಸ ಧರ್ಮಗಾಡಿಯನ್ 6ನೇ ಆವೃತ್ತಿಯನ್ನು ಯಾವ 2 ದೇಶಗಳನ್ನು ಭಾಗವಹಿಸ್ತವೆ ಅಂತ. ಎಷ್ಟನೇ ಆವೃತ್ತಿ ಆಗಿದೆ? ಧರ್ಮಗಾಡಿಯನ್ 6ನೇ ಆವೃತ್ತಿ ಆಗಿದೆ. ಹಾಗಾದರೆ ಇದು ಯಾವ ದೇಶಗಳ ಮಧ್ಯೆ ನಡೀತದೆ? ಭಾರತ ಮತ್ತು ಜಪಾನ್ ಮಧ್ಯೆ ನಡೀತದೆ. ಹಾಗಾದರೆ ಇದು ಈ ವರ್ಷ ಯಾವ ದೇಶದಲ್ಲಿ ನಡೆದಿದೆ? ನಮ್ಮ ಭಾರತ ದೇಶದಲ್ಲಿ ನಡೆದಿದೆ. ಯಾವ ಒಂದು ರಾಜ್ಯದಲ್ಲಿ ನಡೆದಿದೆ? ಉತ್ತರಾಖಂಡ ರಾಜ್ಯದಲ್ಲಿ ಇದು ನಡೆದಿದೆ ಅಂತ ಹೇಳ್ತೀವಿ. ಯಾವುದು? ಧರ್ಮಗಾಡಿಯನ್ನ ಒಂದು 6ನೇ ಆವೃತ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಸೇನೆಯು ಕರಾವಳಿ ಸೈನ್ಯ ಅಭ್ಯಾಸ ಜಲ್ ಥಲ್ ರಕ್ಷಾ 2025 ಎಲ್ಲಿ ನಡೆಸಿತು ಅಂತ ಕೇಳಿದಾನೆ. ಯಾವುದು? ನಮ್ಮ ಭಾರತೀಯ ಸೇನೆಯು
ಕರಾವಳಿ ಸೈನ್ಯಾಭ್ಯಾಸ ಜಲ್ ಥಲ್ ರಕ್ಷಾ 2025 ನಡೆಸಿದೆ. ಹಾಗಾದರೆ ಇದು ಎಲ್ಲಿ ನಡೆಸಿದೆ ಅಂತ, ಎಲ್ಲಿ ನಡೆಸಿರ್ಬೋದು ಇದು? ದ್ಯಾಟ್ ಈಸ್ ಇನ್ ಈ ಬೆಟ್ ದ್ವಾರಕಾ ಅಂತ ಹೇಳ್ತೀವಿ. ಎಲ್ಲಿ ಅಂತ ಹೇಳ್ತೀವಿ? ಒಂದು ಬೆಟ್ ದ್ವಾರಕಾ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಇದು? ಗುಜರಾತಲ್ಲಿ ಕಂಡುಬರುತ್ತೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವಿನ ಸಂಯುಕ್ತ ಸೈನ್ಯಾಭ್ಯಾಸ ಅಗ್ನಿ ವಾರಿಯರ್ 13ನೇ ಆವೃತ್ತಿಯು ಮಹಾರಾಷ್ಟ್ರದ ದೇವಲಾಲಿ ಫೀಲ್ಡ್ ಫೈರಿಂಗ್ ರೇಂಜ್ಗಳಲ್ಲಿ ನಡೆಯಿತು ಅಂತ ಕೇಳಿದಾನೆ. 13ನೇ ಆವೃತ್ತಿ. ಸೊ ಇಲ್ಲೊಂದು ನೋಡ್ಕೊಂಡು ಬಂದ್ವಲ್ಲ ನಾವು, ಯಾವುದು? ಖಂಜರ್ 13ನೇ ಆವೃತ್ತಿ. ಸೊ ಎರಡೊಂದು ಮ್ಯಾಚ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಬೋದಾ? ಓಕೆ, ನೆನ್ಪಿಟ್ಕೊಳ್ಬೋದು. ಹಾಗಾದರೆ ಇದು ಯಾವ ಒಂದು ಫೀಲ್ಡ್ ಫೈರಿಂಗ್ ರೇಂಜ್ಗಳಲ್ಲಿ ನಡೆಯಿತು ಅಂತ, ಯಾವುದರಲ್ಲಿ ನಡೆದಿರ್ಬೋದು? ಯಾವ ದೇಶ ಅಂತಂದರೆ, ಯಾವ ಒಂದು ದೇಶಗಳ ಮಧ್ಯೆ ನಡೆಯಿತು ಅಂತಂದರೆ ದ್ಯಾಟ್ ಇಸ್ ಒಂದು ವಿಯೆಟ್ನಾಂ, ಸಿಂಗಾಪುರ್, ಥೈಲ್ಯಾಂಡ್ ಮತ್ತು ಮಲೇಷಿಯಾ ಅಂತ ಕೊಟ್ಟಿದ್ದಾನೆ. ಸೊ ಇದು ನಡೆದಿರ್ತಕ್ಕಂಥದ್ದು ಮಹಾರಾಷ್ಟ್ರದ ದೇವಲಾಲಿ ಫೀಲ್ಡ್ ಫೈರಿಂಗ್ ರೇಂಜ್ಗಳಲ್ಲಿ ನಡೆದಿದೆ. ಬಟ್ ಯಾವ ದೇಶದ ಜೊತೆ ನಡೆದಿದೆ ಅಂತ, ಯಾವ ದೇಶದ ಜೊತೆ ನಡೆದಿರಬಹುದು? ದ್ಯಾಟ್ ಈಸ್ ಒಂದು ಸಿಂಗಾಪುರ್ ದೇಶ ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು ಸಿಂಗಾಪುರ್ ದೇಶ ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಳಿ, ಅಗ್ನಿ ವಾರಿಯರ್ನ 13ನೇ ಆವೃತ್ತಿ ನಡೆದಿರ್ತಕ್ಕಂಥದ್ದು ಈ ಒಂದು ಸಿಂಗಾಪುರ್ ಜೊತೆಗೆ. ಎಷ್ಟನೇ ಆವೃತ್ತಿ ಆಗಿತ್ತು? 13ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಖಂಜರ್ 7. ಓಕೆ, ಖಂಜರ್ 7 ಅಲ್ಲ, ಖಂಜರ್ 12. ಖಂಜರ್ 12 ಸಂಯುಕ್ತ ಸೈನ್ಯಾಭ್ಯಾಸವನ್ನು ಯಾವ ಎರಡು ದೇಶಗಳ ನಡುವೆ ನಡೆಸಲಾಯಿತು ಅಂತ, ಯಾವ ದೇಶಗಳ ನಡುವೆ ನಡೆಸಿರ್ಬೋದು ಇದನ್ನು? ಸೊ 13ನೇದು ಯಾವ ದೇಶದ ನಡುವೆ ನಡೆದಿತ್ತು? ಕಿರ್ಗಿಸ್ತಾನ್. ಸೊ ಅಗೇನ್ ಇಲ್ಲಿ ಸಹ ಕಿರ್ಗಿಸ್ತಾನ್. ಸೊ ಇದು 2025ರಲ್ಲಿ, ಅದು 2026ರದು. ಎರಡು ಸೇಮ್ ಕ್ವಶನ್ಸ್. ಓಕೆ, ಬಟ್ ಇಲ್ಲಿ ಆವೃತ್ತಿಯನ್ನು ಚೇಂಜ್ ಮಾಡಿದ್ದಾನೆ ಅಂತ, ವರ್ಷ ಚೇಂಜ್ ಮಾಡಿದ್ದಾನೆ ಅಷ್ಟೇ. ಓಕೆ, ಯಾವ ದೇಶ ಅಂತ ಹೇಳ್ತೀವಿ? ಒಂದು ಕಿರ್ಗಿಸ್ತಾನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬ್ಯಾಲ್ಟಾಪ್ಸ್ 25 ಸೈನ್ಯಾಭ್ಯಾಸವನ್ನು ಯಾವ ದೇಶದಲ್ಲಿ ನಡೆಸಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವ ದೇಶದಲ್ಲಿ ಇದನ್ನು ನಡೆಸಲಾಗ್ತದೆ? ಬ್ಯಾಲ್ಟಾಪ್ಸ್ 25 ಅಂತ ಹೇಳ್ತೀವಿ. ಸೊ ಎಲ್ಲಿ ಅಂದರೆ ದ್ಯಾಟ್ ಈಸ್ ಇನ್ ಈ ಲಾಟ್ವಿಯಾ ದೇಶ ಅಂತ ಹೇಳ್ತೀವಿ. ಯಾವ ದೇಶ ಅಂದರೆ ಒಂದು ಲಾಟ್ವಿಯಾ ದೇಶದಲ್ಲಿ ನಡೆಸಲಾಗ್ತದೆ. ಯಾವುದು ಅಂದರೆ ಒಂದು ಬ್ಯಾಲ್ಟಾಪ್ಸ್ 25 ಅಂತಕ್ಕಂಥ ಒಂದು ಸೈನ್ಯ ಅಭ್ಯಾಸವನ್ನು. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಮಿಕ್ಕುಳಿದಿರ್ತಕ್ಕಂಥ ಪ್ರಶ್ನೆಗಳು ಎದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತಂದರೆ 70 ಪ್ರಶ್ನೆಗಳು ನಿಮಗೆ ಸ್ಪೋರ್ಟ್ಸ್ ರಿಲೇಟೆಡ್ ಸಂಬಂಧಪಟ್ಟಿದ್ದಾವೆ. ಓಕೆ, ಆ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೊಳ್ಳುವ. ಏನಿದೆ ಮೊದಲ ಪ್ರಶ್ನೆ, IPL 2026 ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡ್ರು ಅಂತ? ಯಾರು ಗೆದ್ದುಕೊಂಡಿದ್ದಾರೆ ಸರ್? ಅಗೇನ್ 19ನೇ ಆವೃತ್ತಿಯಲ್ಲಿ ಗೆದ್ದುಕೊಂಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತಂದರೆ, ಒಂದು ತಂಡ ಯಾವುದು ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀವಿ, RCB ಅಂತ ಹೇಳ್ತೇವೆ. ಹಾಗಾದರೆ ಈ ಒಂದು ಆರೆಂಜ್ ಕ್ಯಾಪನ್ನು ಯಾರು ವಿನ್ ಆದರು? ವೈಭವ್ ಸೂರ್ಯವಂಶಿ ಅಂತ ಹೇಳ್ತೀವಿ. ಹೈಯೆಸ್ಟ್ 6 ಅನ್ನು ಯಾರು ಹೊಡೆದಿದ್ರು? ವೈಭವ್ ಸೂರ್ಯವಂಶಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಇಯರ್ ಯಾರಾಗಿದ್ದಾರೆ? ವೈಭವ್ ಸೂರ್ಯವಂಶಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಯಾರು ಅಂತ ಕೇಳ್ತೀವಿ. ಅವಾಗ ಹೇಳಬೇಕಾಗುತ್ತೆ ವೈಭವ್ ಸೂರ್ಯವಂಶಿ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಇವರು ಎಷ್ಟು ರನ್ಗಳನ್ನು ಹೊಡೆದರು ಅಂತ ನಿಮಗೆ ಕೇಳ್ಬೋದು. 776 ರನ್ಗಳನ್ನು ಇವರು ಬಾರಿಸಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಪರ್ಪಲ್ ಕ್ಯಾಪ್ ಕೇಳ್ಬೋದು. ಯಾರು ಅಂತ ಹೇಳ್ತೀವಿ? ಒಂದು ಕಗಿಸೋ ರಬಾಡ ಅಂತ ಹೇಳ್ತೀವಿ. ಎಷ್ಟು ವಿಕೆಟ್ಗಳನ್ನು ತೆಗೆದಿದ್ದಾರೆ? 29 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಯಾವ ತಂಡದವರು ಇವರು? ಗುಜರಾತ್ ಟೈಟನ್ಸ್ ಅಂತ ಹೇಳ್ತೀವಿ. ವೈಭವ್ ಸೂರ್ಯವಂಶಿ ಅವರು ಯಾವ ತಂಡದವರು? ಸೊ ಅವರು ಈ ರಾಜಸ್ಥಾನದವರು ಅಂತ ಹೇಳ್ತೀವಿ. ರಾಜಸ್ಥಾನ ತಂಡ ಅಂತ ಹೇಳ್ತೀವಿ. ಹಾಗಾದರೆ ರಾಜಸ್ಥಾನ ತಂಡದ ಒಂದು ನಾಯಕ ಯಾರಿದ್ದಾರೆ ನಾಯಕ? ರಿಯಾನ್ ಪರಾಗ್ ಅಂತ ಹೇಳ್ತೀವಿ. ಓಕೆ, ಯಾರು ಅಂದರೆ ರಿಯಾನ್ ಪರಾಗ್. ಎಷ್ಟರಡೆ ನಡೆದಿರ್ತಕ್ಕಂಥ ಈ AE ಎಕ್ಸಾಮಲ್ಲಿ ಇದನ್ನೇ ಕೇಳಿದ್ದಾನೆ ನೋಡಿ. ಏನು ಕೇಳಿದ್ದಾನೆ? ಒಂದು ಕಡೆ ನಿಮಗೆ ಈ ತಂಡಗಳ ಹೆಸರನ್ನು ಕೊಟ್ಟು, ಮತ್ತೊಂದು ಕಡೆ ಆ ತಂಡದ ನಾಯಕರ ಹೆಸರುಗಳನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ ನಿಮಗೆ. ಸಿಂಪಲ್ ಅಲ್ವಾ ಕ್ವಶನ್? ನಿಮಗೆ ಸಿಂಪಲ್, ಹುಡುಗರಿಗೆ ಸಿಂಪಲ್. ಬಿಕಾಸ್ ಯಾಕಂದರೆ ಆಲ್ಮೋಸ್ಟ್ IPLನ ಫಾಲೋ ಮಾಡ್ತಾರೆ. ಬಟ್ ಹುಡುಗಿರು ಕೆಲವರು ಫಾಲೋ ಮಾಡಲ್ಲ. ಓಕೆ, ಕೆಲವರು ಮೀನ್ಸ್ ಆಲ್ಮೋಸ್ಟ್ ಫಾಲೋ ಮಾಡಲ್ಲ. ಸೊ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಸೊ ಯಾವ್ಯಾವ ತಂಡ ಇದ್ದಾವೆ? RCB ತಂಡದ ನಾಯಕ ಯಾರು ಸರ್? ಮರೆಯಲಾಗ್ತಕ್ಕಂತಹ ಮಾಣಿಕ ಯಾರು ಅಂದರೆ ದ್ಯಾಟ್ ಇಸ್ ಒಂದು ರಜತ್ ಪತಿದಾರ್ ಅಂತ ಹೇಳ್ತೀವಿ. ಈ ಸಲ ಯಾರು? ರಜತ್ ಪತಿದಾರ್ ಅವರು. ಆ್ಯಂಡ್ ಹಾಗಾದರೆ ಮುಂಬೈ ತಂಡದ ನಾಯಕ ಯಾರು? ಹಾರ್ದಿಕ್ ಪಾಂಡ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಯಾವ ತಂಡ ಇದೆ? ಚೆನ್ನೈ ತಂಡದ ನಾಯಕ ಯಾರು ಅಂತ ಕೇಳ್ತೀವಿ. ಅವಾಗ ನೀವು ಹೇಳಬೇಕಾಗುತ್ತೆ ದ್ಯಾಟ್ ಈಸ್ ಈ ಋತುರಾಜ್ ಗಾಯಕ್ವಾಡ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾವ ತಂಡ ಇದೆ? ಈ ಹೈದರಾಬಾದ್ ತಂಡದ ನಾಯಕ ಯಾರು? ಪ್ಯಾಟ್ ಕಮಿನ್ಸ್ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಹೈದರಾಬಾದ್ ತಂಡದ ನಾಯಕ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾವುದಿದೆ? ಯಾವ ತಂಡ? ರಾಜಸ್ಥಾನ್ ರಾಯಲ್ಸ್ದು ರಿಯಾನ್ ಪರಾಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಕೋಲ್ಕತ್ತಾ ತಂಡದ ನಾಯಕ ಯಾರು ಅಂದರೆ ಅಜಿಂಕ್ಯ ರಹಾನೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾವ ತಂಡ ಇದೆ? ಗುಜರಾತ್ ತಂಡದ ನಾಯಕ ಯಾರು? ದ್ಯಾಟ್ ಈಸ್ ಈ ಯಾರು ಇವರು? ಶುಭ್ಮನ್ ಗಿಲ್. ಓಕೆ, ಶುಭ್ಮನ್ ಗಿಲ್ ಅವರು. ಆ್ಯಂಡ್ ಮತ್ತೆ ಯಾವ ತಂಡಗಳಿದ್ದಾವೆ? ಲಕ್ನೋ ತಂಡ. ಓಕೆ, ಈ ಒಂದು ಲಕ್ನೋ ತಂಡದ ನಾಯಕ ಯಾರು? ರಿಷಬ್ ಪಂತ್ ಅವರು ಇದ್ರು ಇಲ್ಲಿವರೆಗೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಚೇಂಜ್ ಆಗ್ತಾರೆ. ಸೊ ಅವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPL 2026ರಲ್ಲಿ ಯಾವ ತಂಡವು ರನ್ನರ್ ಅಪ್ ಆಗಿತ್ತು? ಯಾವ ತಂಡವನ್ನು ನಾವು ಹೊಡೆದಿದ್ವಿ ಅಂತ ಕೇಳಿದ್ರೆ ದ್ಯಾಟ್ ಇಸ್ ಒಂದು ಗುಜರಾತ್ ಟೈಟನ್ಸ್ ಅಂತ ಹೇಳ್ತೀವಿ. ಸರ್ ಯಾರನ್ನ ಅಂತಂದರೆ ಒಂದು ಗುಜರಾತ್ ಟೈಟನ್ಸ್ ಅವರನ್ನು ನಾವು ಸೋಲಿಸಿದ್ವಿ ಅಂತ ಹೇಳ್ತೀವಿ. ದ ಫಸ್ಟ್ ರನ್ನರ್ ಅಪ್ ಯಾರು ಅಂದರೆ ಗುಜರಾತ್ ಟೈಟನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 2026 IPL ಫೈನಲಲ್ಲಿ ಎಲ್ಲಿ ಆಡಲಾಯಿತು ಅಂತ ಕೇಳಿದಾನೆ. ಎಲ್ಲೆಂದರೆ ದ್ಯಾಟ್ ಇಸ್ ಒಂದು ಮೊಟೆರಾ ಸ್ಟೇಡಿಯಂನಲ್ಲಿ ಆಡಲಾಗಿದೆ. ಎಲ್ಲಿ ಅಂತಂದರೆ ಒಂದು ಗುಜರಾತಲ್ಲಿ ಅಂತ ಹೇಳ್ತೀವಿ. ಯಾಕೆ ಮೊಟೆರಾ ಅಂತ ನಾನು ಯೂಸ್ ಮಾಡಿದೆ? ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಇರತಕ್ಕಂಥ ಪ್ರೀವಿಯಸ್ ಹೆಸರು ಮೊಟೆರಾ ಅಂತ ಹೇಳ್ತೀವಿ. ಓಕೆ, ಮೋಟೋ ಅಲ್ಲ, ಮೊಟೆರಾ ಸ್ಟೇಡಿಯಂ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಆ ಕಡೆ ಎಲ್ಲಿ ಕಂಡು ಬರುತ್ತೆ? ಮುಂಬೈ ಎಲ್ಲಿ ಕಂಡು ಬರುತ್ತೆ?
ಅಂಡ್ ನೆಕ್ಸ್ಟ್ ಫೈನಲ್ನಲ್ಲಿ RCB ಗುಜರಾತ್ ಟೈಟನ್ಸ್ ಅನ್ನು ಎಷ್ಟು ವಿಕೆಟ್ಗಳಿಂದ ಸೋಲಿಸಿತು ಅಂತ ಕೇಳ್ತಾನೆ. ಹೌದಾ, ಈ ರೀತಿ ಕೇಳ್ತಾನೆ? ಹೌದು ಕೇಳ್ತಾನೆ. ಬಿಕಾಸ್ ಯಾಕೆಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಮ್ಮ ಭಾರತ ಲೀಗ್ ಆಗಿರೋದ್ರಿಂದ ಸೊ ನಿಮಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಎಷ್ಟು ವಿಕೆಟ್ಗಳಿಂದ ನಾವು ಸೋಲಿಸಿದ್ವಿ ಅಂದರೆ 5 ವಿಕೆಟ್ಗಳಿಂದ ನಾವು ಸೋಲಿಸಿದ್ವಿ. ಓಕೆ, ದ ವಿನ್ನಿಂಗ್ ರನ್ಸನ್ನು ಯಾರು ಬಾರಿಸಿದ್ರು? ದ್ಯಾಟ್ ಈಸ್ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು IPL 2026 ಫೈನಲ್ನಲ್ಲಿ ಪಂದ್ಯದ ಅತ್ಯುತ್ತಮ ಆಟಗಾರ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು ಅಂತ ಕೇಳಿದ್ದಾನೆ. ಪ್ಲೇಯರ್ ಆಫ್ ದ ಮ್ಯಾಚ್ ಫೈನಲ್ನಲ್ಲಿ ಯಾರಾಗಿದ್ದಾರೆ? ದಟ್ ಇಸ್ ಸರ್ ಅಗೇನ್ ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೀವಿ. ಯಾರಂತ ಹೇಳ್ತೀವಿ? ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೀವಿ ಸರ್. ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿರಾಟ್ ಕೊಹ್ಲಿ ಅವರು ಫೈನಲ್ನಲ್ಲಿ ಎಷ್ಟು ರನ್ನನ್ನು ಗಳಿಸಿದ್ದಾರೆ? ಎಷ್ಟು ರನ್ ಗಳಿಸಿರ್ಬೋದು ಇವರು? ಎಷ್ಟು ರನ್ ಅಂತಂದರೆ ದ್ಯಾಟ್ ಈಸ್ 75 ರನ್ಗಳನ್ನು ಇವರು ಗಳಿಸಿದ್ದಾರೆ. ಯಾರು ಅಂತ ಹೇಳ್ತೀವಿ? ಒಂದು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು IPL 2026ರಲ್ಲಿ RCBಯ ನಾಯಕ ಯಾರು ಅಂತ ಕೇಳಿದ್ದಾರೆ. RCBಯ ನಾಯಕ ದ್ಯಾಟ್ ಈಸ್ ರಜತ್ ಪತಿದಾರ್ ಅವರು. ಕೇಳ್ತಾನೆ ಪ್ರಶ್ನೆನ, ನೆನ್ಪಿಟ್ಕೊಳ್ಳಿ. ರಜತ್ ಪತಿದಾರ್ ಅವರು ಡೊಮೆಸ್ಟಿಕಲ್ಲಿ ಯಾವ ಒಂದು ತಂಡವನ್ನು ಪ್ರತಿನಿಧಿಸ್ತಾರೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಮಧ್ಯಪ್ರದೇಶ ತಂಡವನ್ನು ಇವರು ಪ್ರತಿನಿಧಿಸ್ತಾರೆ. ಯಾರು? ರಜತ್ ಪತಿದಾರ್ ಅವರು. ವೆಂಕಟೇಶ್ ಅಯ್ಯರ್ ಅಗೇನ್ ಇದೇ ಒಂದು ತಂಡದ ಪ್ಲೇಯರ್ ಸಹ ಆಗಿದ್ದಾರೆ. ಯಾವ ತಂಡ? ಮಧ್ಯಪ್ರದೇಶ ತಂಡ ಅಂತ ಹೇಳ್ತೀವಿ. ಹೆಸರಿನಲ್ಲಿ ಅಂದರೆ ಒಂದು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಆಗಿರಲಿ, ರಂಜಿ ಟ್ರೋಫಿ ಆಗಿರಲಿ, ಆ್ಯಂಡ್ ನೆಕ್ಸ್ಟ್ ಈ ದೇವದಾರ ಟ್ರೋಫಿ ಆಗಿರಲಿ. ಸೊ ಅವುಗಳಲ್ಲಿ ಎಲ್ಲವೂ ಸಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPL 2026ರಲ್ಲಿ ಗುಜರಾತ್ ಟೈಟನ್ಸ್ನ ನಾಯಕ ಯಾರು? ದ್ಯಾಟ್ ಈಸ್ ಶುಭ್ಮನ್ ಗಿಲ್ ಅವರು. ಗುಜರಾತ್ ಟೈಟನ್ಸ್ ಫೈನಲ್ನಲ್ಲಿ ಎಷ್ಟು ರನ್ ಗಳಿಸಿತು ಅಂತ. ಸೊ ಅವರು ಎಷ್ಟು ರನ್ ಗಳಿಸಿದ್ರು ಅಂದರೆ ಟೋಟಲಿ 155 ರನ್ಗಳನ್ನು ಗಳಿಸಿದ್ರು. 155 ರನ್ಗಳು ಎಷ್ಟು ವಿಕೆಟ್ಗಳಿಂದ ಅಂದರೆ 8 ವಿಕೆಟ್ಗಳನ್ನು ಕೊಟ್ಟು 155 ರನ್ಗಳನ್ನು ಗಳಿಸಿದ್ರು. ಸೊ 156ನ ಕ್ರಾಸ್ ಮಾಡಿದ್ವಿ ಈಸಿಯಾಗಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, RCB ಫೈನಲ್ಗೆ ಗೆಲ್ಲಲು ಎಷ್ಟು ರನ್ಗಳ ಗುರಿ ನೀಡಲಾಯಿತು ಅಂತ. ಎಷ್ಟು ಗುರಿ ನೀಡಲಾಯಿತು? 155 ಅಲ್ಲಿ ಅಂದರೆ +1 156. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IPL 2026ರಲ್ಲಿ ಪರ್ಪಲ್ ಕ್ಯಾಪನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಯಾರು ಅಂದರೆ ದ್ಯಾಟ್ ಇಸ್ ಒಂದು ಕಗಿಸೋ ರಬಾಡ ಅವರು. ಎಷ್ಟು ವಿಕೆಟ್ಗಳನ್ನು ಪಡೆದಿದ್ದಾರೆ? 29 ವಿಕೆಟ್ಗಳನ್ನು ಪಡೆದಿದ್ದಾರೆ. 29ನೇದು ಯಾರ್ದು ಅಂದರೆ ದ್ಯಾಟ್ ಇಸ್ ದೇವದತ್ ಪಡಿಕಲ್ ಅವರು. ಇವನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಅವರು ಎಷ್ಟು ವಿಕೆಟ್ಗಳನ್ನು ಪಡೆದಿದ್ರು ಅಂದರೆ 28 ವಿಕೆಟ್ಗಳನ್ನು ಪಡೆದಿದ್ರು. ಯಾವ ತಂಡಕ್ಕೆ ಆಟ ಆಡ್ತಾರೆ ಇವರು? ನಮ್ಮ RCB ತಂಡಕ್ಕೆ ಆಟ ಆಡ್ತಾರೆ. ಆ್ಯಂಡ್ ನೆಕ್ಸ್ಟ್ ರಶೀದ್ ಖಾನ್ ಅವರು ಯಾವ ತಂಡಕ್ಕೆ ಆಟ ಆಡ್ತಾರೆ? GT ಅಂತ ಹೇಳ್ತೀವಿ. ಕಗಿಸುರವಾಡ GT ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ GT ಅಂತ ಹೇಳ್ತೀವಿ. ಅಂದರೆ ನಿಮಗೆ ಇನ್ನೊಂದು ಗೊತ್ತಿರಲಿ, 2026ರ IPLನಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ಗಳನ್ನು ಹಾಕಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಮೊಹಮ್ಮದ್ ಸಿರಾಜ್ ಅವರು ಅಂತ ಹೇಳ್ತೀವಿ. ಸೊ ಕೇಳ್ತಾನೆ ಈ ರೀತಿಯ ಪ್ರಶ್ನೆಗಳನ್ನು. ಆ್ಯಂಡ್ ನೆಕ್ಸ್ಟ್ ಓಕೆ, ಎಷ್ಟು ವಿಕೆಟ್ಗಳು? ಇಲ್ಲಿ 29 ಅಂತ, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಆರೆಂಜ್ ಕ್ಯಾಪ್ ವಿನ್ನರ್ ಯಾರು? ದ್ಯಾಟ್ ಇಸ್ ವೈಭವ್ ಸೂರ್ಯವಂಶಿ. ಎಷ್ಟು ರನ್ಗಳನ್ನು ಬರೆಸಿದ್ದಾರೆ? ಸೊ ಚಾರ್ಲಿ 777 ಅಲ್ಲ, ಅದರಲ್ಲಿ ಒಂದು ಮೈನಸ್ ಮಾಡಿ 776 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಎಷ್ಟು ಸಿಕ್ಸ್ಗಳನ್ನು ಇವರು ಬಾರಿಸಿದ್ದಾರೆ ಅಂದರೆ ಟೋಟಲಿ 72 ಸಿಕ್ಸ್ಗಳನ್ನು ಬಾರಿಸಿದ್ದಾರೆ. ಈ ವೈಭವ್ ಸೂರ್ಯವಂಶಿ ಅವರು ಕ್ರಿಸ್ ಗೇಲ್ ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಒಂದು ಸೀಸನಲ್ಲಿ ಅತಿ ಹೆಚ್ಚು ಸಿಕ್ಸರ್ಸ್ಗಳನ್ನು ಬಾರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಇಸ್ ಒಂದು ವೈಭವ್ ಸೂರ್ಯವಂಶಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ 2026 ಯಾರು ಆಯೋಜಿಸಿದರು ಅಂತ ಕೇಳಿದಾನೆ. ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ಪನ್ನು ಆಯೋಜನೆ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ. ಯಾವ ದೇಶ ಇದನ್ನು ಆಯೋಜನೆ ಮಾಡಿರಬಹುದು ಹೇಳ್ಬೋದಾ? ಯಾವ ದೇಶ ಅಂದರೆ ದ್ಯಾಟ್ ಇಸ್ ಒಂದು ಜಿಂಬಾಬ್ವೆ ಮತ್ತು ನಮೀಬಿಯಾ ಅಂತ ಹೇಳ್ತೀವಿ. ಯಾವ ದೇಶ? ಒಂದು ಜಿಂಬಾಬ್ವೆ ಮತ್ತು ನಮೀಬಿಯಾ ದೇಶ ಆಯೋಜನೆ ಮಾಡಿತ್ತು. ಹಾಗೆ ಈ ಒಂದು ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಯಾವ ತಂಡ ಅಂದರೆ ದ್ಯಾಟ್ ಈಸ್ ಅಗೇನ್ ನಮ್ಮ ಭಾರತ ಅಂತ ಹೇಳ್ತೀವಿ. ಸೊ ಈ ಒಂದು ಭಾರತ ಆಡಿರ್ತಕ್ಕಂಥ ಅಂಡರ್-19 ಪುರುಷರ ವಿಶ್ವಕಪ್ ಏನಿದೆಯಲ್ವಾ, ಸೊ ಇದು ಎಲ್ಲಿ ನಡೆದಿತ್ತು ಅಂತ ನಿಮಗೆ ಕೇಳಬಹುದು. ಈ ಜಿಂಬಾಬ್ವೆಯಲ್ಲಿ ನಡೆದಿತ್ತು ಅಂತ ನೀವು ಹೇಳಬೇಕಾಗತ್ತೆ. ಹಾಗಾದರೆ ಯಾವ ಒಂದು ತಂಡದ ವಿರುದ್ಧ ನಾವು ಗೆದ್ವಿ ಅಂತ ಕೇಳ್ಬೋದು ನಿಮಗೆ. ಅವಾಗ ಹೇಳಬೇಕಾಗುತ್ತೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ಇತ್ತು. ಸೊ ಇಂಗ್ಲೆಂಡನ್ನು ನಾವು ಬಾರಿಸಿ ಏನು ಮಾಡಿದ್ವಿ? ಇಂಗ್ಲೆಂಡ್ ಅವರು ವಿನ್ ಆಗಿದ್ವಿ. ಹಾಗಾದರೆ ಈ ಒಂದು ಇಂಡಿಯಾ ಅವರು ಏನು ವಿನ್ ಆಗಿದಾರಲ್ವಾ, ಎಷ್ಟು ರನ್ಗಳು ಈ ವೈಭವ್ ಸೂರ್ಯವಂಶಿ ಅವರು ದಾಖಲಿಸಿದ್ರು ಅಂತ ನಿಮಗೆ ಕೇಳ್ಬೋದು. 175 ರನ್ಗಳನ್ನು. IPL ಗೆಲ್ಲಕ್ಕೆ ವಿರಾಟ್ ಕೊಹ್ಲಿ 75 ರನ್ಗಳನ್ನು ಬಾರಿಸಿದರೆ ಈ ಒಂದು ಒನ್ ಡೇ ಮ್ಯಾಚಲ್ಲಿ ಈ ವೈಭವ್ ಸೂರ್ಯವಂಶಿ ಅವರು 175 ರನ್ಗಳನ್ನು ಬಾರಿಸಿದ್ರು. ಓಕೆ, ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 100 ರನ್ಗಳ ವಿನ್ಗಳಿಂದ 100 ರನ್ಸ್ಗಳ ಒಂದು ಅಂತರದಿಂದ ನಾವು ವಿನ್ ಆಗಿದ್ವಿ. ಯಾರ ವಿರುದ್ಧ ಅಂದರೆ ಒಂದು ಇಂಗ್ಲೆಂಡ್ನ ವಿರುದ್ಧ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ತಂಡದ ನಾಯಕ ಯಾರು? ಅಂಡರ್-19 ಚೆನ್ನೈಯಲ್ಲಿದ್ದಾರೆ ನೋಡಿ. ಕರೆಂಟ್ಲಿ ಚೆನ್ನೈಗೆ ಆಟ ಆಡ್ತಾರೆ. ಓಕೆ, ಸೊ ಅವ್ರ ಹೆಸರು ನೆನಪು ಬರ್ತಿಲ್ಲ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಚೆನ್ನೈಯಲ್ಲಿ ಒಂಡನ್ನಾಗಿ ಬರ್ತಿದ್ರು ಇವರು. ಓಕೆ, ಸೊ 3rd ನಂಬರ್ ಆರ್ಡ್ರಲ್ಲಿ ಇವರು ಬರ್ತಿದ್ರು. ಐ ಥಿಂಕ್ ನಿಮ್ಗೆ ನೆನಪಿರುತ್ತೆ ಅಂತ ಹೆಸರು, ನನಗೆ ನೆನಪಿಲ್ಲ. ಸೊ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಕೇಳ್ತಾನೆ ಅಂಡರ್-19ನ ಒಂದು ನಾಯಕ ಯಾರು ಅಂತ. ದ್ಯಾಟ್ ಈಸ್ ನಾಟ್ ವೈಭವ್ ಸೂರ್ಯವಂಶಿ, ದ್ಯಾಟ್ ಈಸ್ ಸಮ್ಮನ್ ಅನದರ್ ಪರ್ಸನ್ ಫ್ರಮ್ ಇಂಡಿಯಾ, ಬಟ್ ಹಿ ಪ್ಲೇ
ಆ್ಯಂಡ್ ದೆನ್ ಹಿ ರೆಪ್ರೆಸೆಂಟ್ಸ್ ದ CSK. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ 2026 ಯಾವ ಸಂಸ್ಕರಣವಾಗಿತ್ತು, ಮೀನ್ಸ್ ಯಾವ ಆವೃತ್ತಿ ಆಗಿತ್ತು ಅಂತ ಕೇಳಿದಾನೆ. ಎಷ್ಟನೇ ಆವೃತ್ತಿ ಆಗಿರ್ಬೋದು ಇದು? ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ 16ನೇ ಆವೃತ್ತಿ ಆಗಿತ್ತು. 16ನೇ ಆವೃತ್ತಿಯನ್ನು ನಮ್ಮ ಭಾರತ ದೇಶ ಗೆದ್ದಿದೆ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ವಿಜೇತರ ಯಾರು? ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ರನ್ನರ್ ಅಪ್ ಯಾರು? ಇಂಗ್ಲೆಂಡ್ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮ ವಾಣಿಜ್ಯ ತಂತ್ರ 2026ಗಾಗಿ ಭಾರತವನ್ನು ಯಾವ ಸಂಸ್ಥೆ ಆಯ್ಕೆ ಮಾಡಿದೆ ಅಂತ ಕೇಳಿದಾನೆ. ಯಾವ ಸಂಸ್ಥೆ ಆಯ್ಕೆ ಮಾಡಿರ್ಬೋದು? ಯಾವುದು ಅಂದರೆ ದಟ್ ಇಸ್ ಒಂದು PIFA ಅಂತ ಹೇಳ್ತೀವಿ. ಯಾವುದು ಅಂದರೆ ಒಂದು PIFA ಅಂತ ಹೇಳ್ತೀವಿ. ಇವರು ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮ ವಾಣಿಜ್ಯ ತಂತ್ರ 2026ಕ್ಕಾಗಿ ಭಾರತವನ್ನು ಈ PIFAದವರು ಆಯ್ಕೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, FIFA ವಿಶ್ವಕಪ್ 2026ರಲ್ಲಿ ಎಷ್ಟು ತಂಡಗಳು ಭಾಗವಹಿಸ್ತವೆ? ಟೋಟಲಿ 48 ತಂಡಗಳು ಭಾಗವಹಿಸ್ತವೆ. ಕಳೆದ ಬಾರಿ ಎಷ್ಟು ತಂಡಗಳು ಭಾಗವಹಿಸಿದ್ವು? ಮೀನ್ಸ್ 2022ರಲ್ಲಿ 36 ತಂಡಗಳು ಭಾಗವಹಿಸಿದ್ವು. ಸೊ ಟೋಟಲಿ ಈ ವರ್ಷ ಎಷ್ಟು ಮ್ಯಾಚ್ಗಳಾಗ್ತವೆ? 48 ತಂಡಗಳಿಂದ 104 ಮ್ಯಾಚ್ಗಳು ನಡೀತವೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂತೋಷ್ ಟ್ರೋಫಿ 2024-25 ಯಾರು ಗೆದ್ದುಕೊಂಡರು ಮತ್ತು ಯಾರನ್ನು ಸೋಲಿಸಿದರು ಅಂತ. ಸಂತೋಷ್ ಟ್ರೋಫಿ ಪ್ರತಿ ವರ್ಷ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿನ ಸ್ಪೆಷಲಿ SSC ಎಕ್ಸಾಮ್ಗಳಲ್ಲಿ ಮಿಸ್ ಮಾಡದೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಸಂತೋಷ್ ಟ್ರೋಫಿ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಸರ್? ಸಂತೋಷ್ ಟ್ರೋಫಿ ಸಂಬಂಧಪಟ್ಟಿರೋದು ಫುಟ್ಬಾಲ್ಗೆ. ಹಾಗಾದರೆ 2024-25 ಆವೃತ್ತಿ ಕೇಳಿದ್ದಾನೆ. 24-25 ಆವೃತ್ತಿ. ಸೊ ಮೀನ್ಸ್ 2024-25 ಆವೃತ್ತಿಯನ್ನು ಗೆದ್ದಿರತಕ್ಕಂಥ ತಂಡ ಈ ಒಂದು ವೆಸ್ಟ್ ಬೆಂಗಾಲ್ ಯಾರನ್ನ ಸೋಲಿಸಿತು? ಕೇರಳವನ್ನು ಸೋಲಿಸಿತು. ಹಾಗಾದರೆ 2025-26 ಒಂದು ಸಂತೋಷ್ ಟ್ರೋಫಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದು? ಸರ್ವಿಸಸ್ ತಂಡ ಅಂತ ಹೇಳ್ತೀವಿ. ಯಾರನ್ನ ಸೋಲಿಸಿದ್ದಾರೆ? ಗೋವಾವನ್ನು ಸೋಲಿಸಿದ್ದಾರೆ. ಹೆಸರನ್ನ ಯಾರಂತ ಹೇಳ್ತೀವಿ? ಒಂದು ಗೋವಾ ಅಂತ ಹೇಳ್ತೀವಿ. 2025-26ನೇ ಆವೃತ್ತಿ. ಎರಡೂ ಸಹ ನೆನ್ಪಿಟ್ಕೊಳ್ಳಿ. ಸರ್ ಯಾಕೆ ಸರ್ ಇದನ್ನು ಹೇಳಿಲ್ಲ ನೀವು 25-26? ಯಾಕಂದರೆ ಅದೇ ಅಲ್ವಾ ರೀಸೆಂಟ್ ಆಗಿರೋದು. ಬಟ್ ನಿಮ್ಗೆ ಗೊತ್ತಿರಲಿ, SSCಯಲ್ಲಿ ಸಂತೋಷ್ ಟ್ರೋಫಿ ಕೇಳೋ ಕಾರಣದಿಂದಾಗಿ SSCಯಲ್ಲಿ ಇದೇ ವರ್ಷದ್ದು ಅಂತ ಫೋಕಸ್ ಮಾಡಲ್ಲ, ಕಳೆದ 4-5 ವರ್ಷಗಳದ್ದು ಸಹ ನಿಮ್ಗೆ ಫೋಕಸ್ ಮಾಡ್ತಾನೆ. ಸೊ ನಿಮ್ಗೆ ಕನಿಷ್ಠ 2 ವರ್ಷದಾದರೂ ಗೊತ್ತಿರಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ ಯಾವುದು ಅಂತ ಹೇಳ್ತೀವಿ. ಒಂದು ಸಂತೋಷ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಕಳೆದ ಬಾರಿ ಸರ್ವಿಸಸ್, ಅದಕ್ಕಿಂತ ಹಿಂದಿನ ಬಾರಿ ವೆಸ್ಟ್ ಬೆಂಗಾಲ್. ಯಾರನ್ನು ಸೋಲಿಸಿದ್ರು? ವೆಸ್ಟ್ ಬೆಂಗಾಲ್. ಕೇರಳವನ್ನು ಸೋಲಿಸಿದ್ರು. ಸರ್ವಿಸಸ್ ತಂಡ ಯಾರನ್ನ ಸೋಲಿಸಿದ್ರು? ದಟ್ ಇಸ್ ಒಂದು ಗೋವಾ ಅಂತ ಹೇಳ್ತೀವಿ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಓಕೆ. ಆ್ಯಂಡ್ ನೆಕ್ಸ್ಟ್, ಮತ್ತೆ ಇದಕ್ಕೆ ISL ಕನ್ಫ್ಯೂಷನ್ ಆಗಬೇಡಿ. ಕನ್ಫ್ಯೂಷನ್ ಆಗ್ತೀರಾ ಸಾಕಷ್ಟು ಜನ. ಇಂಡಿಯನ್ ಸೂಪರ್ ಲೀಗ್ ಅಂತ ಹೇಳ್ತೀವಿ, ಇದು ಸಹ ಸಂಬಂಧಪಟ್ಟಿರೋದಕ್ಕೆ ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಹಾಗಾದರೆ ISLನ 2025 ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಯಾವ ತಂಡ ಗೆದ್ದಿದೆ? ದ್ಯಾಟ್ ಈಸ್ ಒಂದು ಈಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಬೆಂಗಾಲ್ ಈಸ್ಟ್ ತಂಡ ಅಂತ ಹೇಳ್ತೀವಿ. ಸರ್ ಒಂದು ಈಸ್ಟ್ ಬೆಂಗಾಲ್ ತಂಡ ಅಂತ ಹೇಳ್ತೀವಿ. ಸೊ ಅದು ಫಸ್ಟ್ ಟೈಮ್ ಗೆದ್ದಿದೆ ISLನ. ಓಕೆ, ಸೊ ಇದಕ್ಕೆ ಕನ್ಫ್ಯೂಷನ್ ಆಗಬೇಡಿ. ಸೊ ಇದೇ ಬೇರೆ ಅದೇ ಬೇರೆ, ಬಟ್ ಆಟ ಎರಡೂ ಸಹ ಒಂದೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ 2025 ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಯಾರು ಗೆದ್ದರು? 2025 ಸ್ವಲ್ಪ ಹಳೇದಾಗ್ತದೆ, ಬಟ್ ಆದರೂ ಸಹ ನಿಮ್ಗೆ ಗೊತ್ತಿರಲಿ ಯಾರು ಗೆದ್ದಿದ್ದಾರೆ ಅಂದರೆ ದ್ಯಾಟ್ ಈಸ್ ಒಂದು ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಯಾರು ಗೆದ್ದಿದ್ದಾರೆ? ದ್ಯಾಟ್ ಈಸ್ ಈ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಹಾಗಾದರೆ ಈ ವರ್ಷ ಯಾರು ಗೆದ್ದಿದ್ದಾರೆ ಅಂತ 2026ರಲ್ಲಿ ಯಾರು ಗೆದ್ದಿದ್ದಾರೆ ಸರ್ ಅದನ್ನು ಹೇಳಿ. 2026ರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಇಸ್ ಕಾರ್ಲೋಸ್ ಅಲ್ಕರಾಜ್ ಅವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ 2026ರಲ್ಲಿ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಈಸ್ ಈ ಅಲೆಕ್ಸಾಂಡರ್ ಝರವ್ ಅವರು ಅಂತ ಹೇಳ್ತೀವಿ. ಯಾರ ದೇಶ? ಈ ಒಂದು ಜರ್ಮನಿ ದೇಶದವರು ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ 2026 ಯಾವ ದೇಶ ಆಯೋಜಿಸಲಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಆಯೋಜಿಸಲಿದೆ? ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ 2026. ಸೊ ರಿಪೀಟ್ ಆಗಿದೆ ಇದು ಕ್ವಶನ್. ಓಕೆ, ರಿಪೀಟ್ ಆಗಿದೆ. ಜಿಂಬಾಬ್ವೆ ಮತ್ತು ನಮೀಬಿಯಾ ಅಂತ ಹೇಳಿದ್ವಿ. ಓಕೆ, ಸೊ ಇವಾಗಲೇ ನೋಡಿದ್ವಲ್ಲ ಅದೇ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರೋ ಕಬಡ್ಡಿ ಲೀಗ್ ಸೀಸನ್ 12ರ ವಿಜೇತರು ಯಾರು ಅಂತ ಕೇಳ್ತಾನೆ. ಹೆಸರನ್ನ ಸೊ ಮರ್ತು ಬಿಟ್ಟಿದ್ರೆ ಇವಾಗ ಪ್ರೋ ಕಬಡ್ಡಿ. ಸೊ ಅದನ್ನು ಕೇಳ್ಬೋದು. ಯಾರು ಗೆದ್ದಿದ್ದಾರೆ? ಯಾರು ಅಂದರೆ ದ್ಯಾಟ್ ಇಸ್ ಒಂದು ದಬಾಂಗ್ ದಿಲ್ಲಿ ಅವ್ರು ಗೆದ್ದಿದ್ದಾರೆ. ಯಾವ ಒಂದು ಟೀಮ್ ಅಂದರೆ ದಬಾಂಗ್ ದಿಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2025 ಮಹಿಳಾ ಸಿಂಗಲ್ ಚಾಂಪಿಯನ್ಶಿಪ್ ಯಾರು ಗೆದ್ದಿದ್ದಾರೆ ಅಂತ. ಯಾರು ಅಂದರೆ ದ್ಯಾಟ್ ಈಸ್ ಯಾರಾಗಿರ್ಬೋದು ಹೇಳ್ಬೋದಾ? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಮ್ಯಾಡಿಸನ್ ಕಿಸ್ ಅಂತ ಹೇಳ್ತೀವಿ. ಹೆಸರನ್ನ ಯಾರಂತ ಹೇಳ್ತೀವಿ? ಒಂದು ಮ್ಯಾಡಿಸನ್ ಕೀಸ್ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಇವರು ವಿನ್ ಆಗಿದ್ರು, ಮೆಡಿಸನ್ ಕಿಸ್ ಅವರು. ಬಟ್ ಈ ವರ್ಷ ಯಾರು ವಿನ್ ಆಗಿದ್ದಾರೆ? ಎಲೈನಾ ರೈಬಾಕಿನಾ ಅಂತ ಹೇಳ್ತೀವಿ. ಹೆಸರನ್ನ ಏನಂತ ಹೇಳ್ತೀವಿ? ಎಲೈನಾ ರೈಬಾಕಿನಾ ಅಂತಕ್ಕಂತಹ ಮಹಿಳೆ ವಿನ್ ಆಗಿದ್ದಾರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ 2026 ಮಹಿಳಾ ಸಿಂಗಲ್ಸ್ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ತಂಡದ ಹೊಸ ಮುಖ್ಯ ಕೋಚ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಯಾರನ್ನು ನೇಮಿಸಲಾಗಿದೆ? ಇವರು ನಮ್ಮ ರಾಷ್ಟ್ರೀಯ ಫುಟ್ಬಾಲ್ ತಂಡದ ಹೊಸ ಕೋಚ್ ಆಗಿದ್ದಾರೆ. ಇವರು ಯಾರು ಅಂದರೆ ದ್ಯಾಟ್ ಇಸ್ ಒಂದು ಖಾಲಿದ್ ಜಮೀಲ್ ಅವರು ಅಂತ ಹೇಳ್ತೀವಿ. ಹೆಸರನ್ನ ಯಾರು ಅಂತ ಹೇಳ್ತೀವಿ? ಒಂದು ಖಾಲಿದ್ ಜಮೀಲ್ ಅವರು ಅಂತ ಹೇಳ್ತೀವಿ. ಸೊ ಇಂಪಾರ್ಟೆಂಟ್ ಆಗ್ತಾರೆ, ನೆನ್ಪಿಟ್ಕೊಳ್ಳಿ. ಖಾಲಿದ್ ಜಮೀಲ್ ಅವರು ಮುಖ್ಯ ಕೋಚ್ ಆಗಿ ನೇಮಕ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫಿಡೆ ಚೆಸ್ ವಿಶ್ವಕಪ್ 2025 ಟ್ರೋಫಿಯನ್ನು ಯಾರ ಹೆಸರಿನಲ್ಲಿ ಮರುನಾಮಕರಣ ಮಾಡಲಾಗಿದೆ ಅಂತ. ಫಿಡೆ ಚೆಸ್ ವಿಶ್ವಕಪ್ಪನ್ನು ಯಾರ ಹೆಸರಲ್ಲಿ ಮರುನಾಮಕರಣ ಮಾಡಿರಬಹುದು? ದ್ಯಾಟ್ ಈಸ್ ಚೆಸ್ನ ದಿಗ್ಗಜ ಅಂತ ಹೇಳ್ತಕ್ಕಂಥ ವ್ಯಕ್ತಿ ದ್ಯಾಟ್ ಇಸ್ ಒಂದು ವಿಶ್ವನಾಥನ್ ಆನಂದ್ ಅವರು ಅಂತ ಹೇಳ್ತೀವಿ. ಸರಿ, ಯಾರು ಅಂತ ಹೇಳ್ತೀವಿ? ಒಂದು ವಿಶ್ವನಾಥನ್ ಆನಂದ್ ಅವರ ಹೆಸರಿನಲ್ಲಿ ಈ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಯಾವುದೇ ಒಂದು ಫಿಡೆ ಚೆಸ್ ವಿಶ್ವಕಪ್ನ ಒಂದು ಹೆಸರನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ ಶಾರ್ಟ್ ಆಟ್ ಹಿಸ್ಟ್ರಿ ಮೈ ಒಬೇಸಿವ್ ಜರ್ನಿ ಟು ಒಲಿಂಪಿಕ್ ಗೋಲ್ಡ್ ಯಾವ ಕ್ರೀಡಾಪಟುವಿನ ಆತ್ಮಚರಿತ್ರೆಯಾಗಿದೆ ಅಂತ ಕೇಳಿದ್ದಾನೆ. ಆ ಶಾರ್ಟ್ ಆಟ್ ಹಿಸ್ಟ್ರಿ ಯಾರಾಗಿರ್ಬೋದು? ಇದು
ಆ ಶಾಟ್ ಮೀನ್ಸ್ ಸಮಥಿಂಗ್ ಒಂದು ಶೂಟಿಂಗ್ಗೆ ಸಂಬಂಧಪಟ್ಟಿರ್ಬೋದು ಅವರು, ಹೌದಾ? ಓಕೆ, ಮೀನ್ಸ್ 4 ಜನ ಸಹ ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ ಆಪ್ಷನ್ನಲ್ಲಿ ಇರೋರು. ಸೊ ಯಾರಾಗ್ತಾರೆ ಇಲ್ಲಿ ಸರಿಯಾದ ಉತ್ತರ? ಯಾರು ಅಂದರೆ ದ್ಯಾಟ್ ಇಸ್ ಒಂದು 2008ರಲ್ಲಿ ಗೋಲ್ಡ್ ಗೆದ್ದಿರ್ತಕ್ಕಂಥ, ಒಲಿಂಪಿಕ್ ಗೋಲ್ಡನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಅಭಿನವ್ ಬಿಂದ್ರಾ ಅವರು ಅಂತ ಹೇಳ್ತೀವಿ. ಅವ್ರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದು ಅಂದರೆ ಆ ಶಾರ್ಟ್ ಆಟ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಎಲ್ಲಿ ಇವರು ಆ ಶಾರ್ಟ್ ಆಟ್ ಹಿಸ್ಟ್ರಿಯನ್ನು ಮಾಡಿದ್ರು? ದ್ಯಾಟ್ ಇಸ್ ಈ ಒಂದು ಬೀಜಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಫ್ರೆಂಚ್ ಓಪನ್ 2025ರ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ದ್ಯಾಟ್ ಇಸ್ ಒಂದು ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಹೇಳ್ತೀವಿ. ಹಾಗಾದರೆ ಈ ವರ್ಷ ಯಾರು ಗೆದ್ದಿದ್ದಾರೆ? ದ್ಯಾಟ್ ಇಸ್ ಒಂದು ಅಲೆಕ್ಸಾಂಡರ್ ಝರೆವ್ ಅವರು ಅಂತ ಹೇಳ್ತೀವಿ. ಯಾವ ದೇಶ? ಒಂದು ಜರ್ಮನಿ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು 2025ರ ಪುರುಷರ ಸಿಂಗಲ್ ಚಾಂಪಿಯನ್ ಯಾರು ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ದ್ಯಾಟ್ ಈಸ್ ಒಂದು ಜಾನಿಕ್ ಸಿನ್ನರ್ ಅವರು ಅಂತ ಹೇಳಬೇಕಾಗುತ್ತೆ. ಸರಿ, 2026 ಹೇಳಿ. ಸೊ 2026 ಹೇಳೋಕ್ಕಾಗಲ್ಲ, ಬಿಕಾಸ್ ಯಾಕಂದರೆ ಇವಾಗ ಸ್ಟಿಲ್ ನಡೀತಾ ಇದೆ. ಜಿಯೋ ಹಾಟ್ಸ್ಟಾರಲ್ಲಿ ಬೇಕಾದರೆ ನೀವು 3 ಗಂಟೆಗೆ ಲೈವ್ ಇರುತ್ತೆ, ನೋಡ್ಕೊಳ್ಬೋದು. ಓಕೆ, ಡೈಲಿ ಮ್ಯಾಚ್ ನಡೀತಾ ಇದ್ದಾವೆ. ಬಟ್ ಇವಾಗ ಅದನ್ನು ಮುಗಿದ ನಂತರ ನಿಮಗೆ ಹೇಳ್ತೇನೆ. ಇನ್ನೊಂದು 10 ಡೇಸಲ್ಲಿ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇದನ್ನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಬಟ್ ಅದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಲಾಸ್ಟ್ ಒಂದು 3 ಅಥವಾ 4 ಓಪನ್ ಟೆನಿಸ್ ಟೂರ್ ನಿಮಗೆ ನೆನಪಿರಬೇಕಾಗಿರುತ್ತೆ. ಯಾಕಂದರೆ ಕೇಳ್ತೇನೆ ಲಾಸ್ಟ್ 3 or 4 ನಾವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಮಹಿಳಾ ಚೆಸ್ ವಿಶ್ವಕಪ್ 2025ರ ಗೆದ್ದ ಕಿರಿಯ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಯಾರು ಗೆದ್ದಿದ್ದಾರೆ ಇದನ್ನು? ಕಿರಿಯ ಆಟಗಾರ್ತಿ 19 ವರ್ಷದ ಹುಡುಗಿ ಯಾರು ಅಂದರೆ ದಿವ್ಯಾ ದೇಶ್ಮುಖ್ ಅವರು ಅಂತ ಹೇಳ್ತೀವಿ. ಯಾವ ದೇಶದವರು? ನಮ್ಮ ಭಾರತ ದೇಶದವರು ಅಂತ ಹೇಳ್ತೀವಿ. ಹಾಗಾದರೆ ಯಾವ ರಾಜ್ಯದವರು? ಮಹಾರಾಷ್ಟ್ರ ರಾಜ್ಯದವರು ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಆರ್ಚರಿ ಪ್ರೀಮಿಯರ್ ಲೀಗ್ 2025ರ ವಿಜೇತರು ಯಾರು ಅಂತ ಕೇಳಿದ್ದಾನೆ. ಯಾವುದೇ ಒಂದು ಆರ್ಚರಿ ಪ್ರೀಮಿಯರ್ ಲೀಗ್ 2025ರ ವಿಜೇತರು ಯಾರಾಗಿರ್ಬೋದು? ಇದು ಹೇಳ್ಬೋದಾ? ಹೇಳಿ ನೋಡುವ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ದ್ಯಾಟ್ ಈಸ್ ಒಂದು ರಾಜಪುತ್ನಾ ರಾಯಲ್ಸ್ ಅಂತ ಹೇಳ್ತೀವಿ. ಈ ಸಲ ಯಾವುದು ಅಂದರೆ ಒಂದು ರಾಜಪುತ್ನಾ ರಾಯಲ್ಸ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಎಲ್ಲರಿಗೂ ಸಹ ಗೊತ್ತಿರುತ್ತೆ, ಬಟ್ ISL ಜಾಸ್ತಿ ಜನ ಗೊತ್ತಿರಲ್ಲ, ಇಂಡಿಯನ್ ಸೂಪರ್ ಲೀಗ್ಸ್. ಸೊ ಇನ್ನೂ ಗೊತ್ತಿಲ್ಲದೆ ಇರೋದು ಯಾವುದು ಅಂದರೆ ಈ ಒಂದು ಆರ್ಚರಿ ಪ್ರೀಮಿಯರ್ ಲೀಗ್ ಅಂತ ಹೇಳ್ತೀವಿ. ಸೊ ಇದನ್ನು 2025 ವಿಜೇತರು ಯಾರು ಅಂದರೆ ದ್ಯಾಟ್ ಇಸ್ ಒಂದು ರಾಜಪುತ್ನಾ ರಾಯಲ್ಸ್ ಅವರು. ಓಕೆ, ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, BBL ಬಿಗ್ ಡ್ಯಾಶ್ ಲೀಗ್ ತಂಡದೊಂದಿಗೆ ಒಪ್ಪಂದ ಮಾಡಿಕೊಂಡ ಮೊದಲ ಭಾರತೀಯ ಪುರುಷ ಕ್ರಿಕೆಟಿಗ ಯಾರು ಅಂತ ಕೇಳಿದ್ದಾನೆ. BBLನಲ್ಲಿ ಸೇರಿಕೆಯಾಗಿದ್ದಾರೆ ಇವರು. ಯಾರವರು? ದ್ಯಾಟ್ ಈಸ್ ರವಿಚಂದ್ರನ್ ಅಶ್ವಿನ್ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಒಂದು ರವಿಚಂದ್ರನ್ ಅಶ್ವಿನ್ ಅವರು BBLಗೆ ಆಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು US ಓಪನ್ ಟೆನ್ನಿಸ್ ಟೂರ್ನಿ ಪುರುಷರ ಸಿಂಗಲ್ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ? ದ್ಯಾಟ್ ಇಸ್ ಒಂದು ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ಕಾರ್ಲೋಸ್ ಅಲ್ಕರಾಜ್ ಅವರು ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ರಿಕೆಟ್ ಏಷ್ಯಾ ಕಪ್ 2025 ಯಾವಾಗ ಆಯೋಜಿಸಲಾಯಿತು ಅಂತ ಕೇಳಿದ್ದಾನೆ. ಏಷ್ಯಾ ಕಪ್ 2025 ಯಾವಾಗ ಆಯೋಜನೆ ಮಾಡಲಾಗಿತ್ತು? ದ್ಯಾಟ್ ಈಸ್ ಸೆಪ್ಟೆಂಬರಲ್ಲಿ ಆಯೋಜನೆ ಮಾಡಲಾಗಿತ್ತು ಅಷ್ಟೇ. ಬಟ್ ಅಷ್ಟು ನೀವು ಎಕ್ಸಾಕ್ಟ್ ಡೇಟ್ ಅಂತ ಏನು ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಸೊ ಏನಾದರೂ ನಿಮಗೆ ಒನ್ ಡೇ ವರ್ಲ್ಡ್ ಕಪ್ ಆಗಿತ್ತು ಅಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. November 15 ನೆನಪಿದೆಯಲ್ವ ನಿಮಗೆಲ್ಲರಿಗೂ ಸಹ? ಓಕೆ, ಸೊ ಆ ರೀತಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಿಮಗೆ ಮಂತ್ ಗೊತ್ತಿದ್ರೆ ಸಾಕಷ್ಟೇ. ಸೆಪ್ಟೆಂಬರ್ ಮಂತ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ 2025ರಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವು ಅಂತ? ಎಷ್ಟು ತಂಡಗಳು ಭಾಗವಹಿಸ್ತವೆ ನಾರ್ಮಲ್ ಆಗಿ ಒಂದು ಏಷ್ಯಾ ಕಪ್ಪಲ್ಲಿ? ನಾರ್ಮಲ್ ಅಂದರೆ 8 ತಂಡಗಳು ಭಾಗವಹಿಸ್ತವೆ. ಟೀಮ್ ಎ ಮತ್ತು ಟೀಮ್ ಬಿ ಅಂತ ಹೇಳ್ತೀವಿ. ಟೀಮ್ ಎಲ್ಲಿ 4 ಆ್ಯಂಡ್ ದೆನ್ ಟೀಮ್ ಬಿಯಲ್ಲಿ 4 + 4 ಅಂದರೆ 8 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ರಿಕೆಟ್ ಏಷ್ಯಾ ಕಪ್ 2025ರ ಟೈಟಲ್ ಸ್ಪಾನ್ಸರ್ ಯಾವ ಕಂಪನಿಯಾಗಿತ್ತು ಅಂತ ಕೇಳ್ತಾನೆ. ಓಕೆ, ಸೊ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಟೈಟಲ್ ಸ್ಪಾನ್ಸರ್ ಆಫ್ ದ ಕ್ರಿಕೆಟ್ ಏಷ್ಯಾ ಕಪ್ ಅಂತ. ಸೊ ಯಾರು ಅಂದರೆ ದ್ಯಾಟ್ ಈಸ್ ಒಂದು DP ವರ್ಲ್ಡ್ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಹೇಳ್ತೀವಿ ಒಂದು DP ವರ್ಲ್ಡ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು ಅತಿ ಹೆಚ್ಚು ಬಾರಿ ಮೀನ್ಸ್ 9 ಬಾರಿ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಅಂತ? 9ನೇ ಬಾರಿ ಗೆದ್ದಿರತಕ್ಕಂಥ ದೇಶ ಯಾವುದು ಅಂದರೆ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಭಾರತ ದೇಶ. ಹಾಗೆ ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ದೇಶವೂ ಸಹ ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಹಾಗಾದರೆ ಮೊದಲನೇ ಬಾರಿ ಹಾಗೆ ಕೊನೆಯ ಬಾರಿಗೆ ಎಲ್ಲಿ ಗೆದ್ದಿದ್ವಿ ನಾವು? ಇದೇ UAE ದೇಶದಲ್ಲಿ ನಾವು ಗೆದ್ದಿದ್ವಿ. ಓಕೆ, ಮೀನ್ಸ್ ಅಬುಧಾಬಿಯಲ್ಲಿ ನಾವು ಗೆದ್ದಿದ್ವಿ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ 2025ರಲ್ಲಿ ಚಾಂಪಿಯನ್ ತಂಡಕ್ಕೆ ಎಷ್ಟು ಬಹುಮಾನ ಮೊತ್ತ ಸಿಕ್ಕಿದೆ ಅಂತ ಕೇಳ್ತಾನೆ ನಿಮಗೆ. ಎಷ್ಟು ಬಹುಮಾನ ಮೊತ್ತ ಸಿಕ್ಕಿದೆ? ದ್ಯಾಟ್ ಈಸ್ 2.6 ಕೋಟಿ ಬಹುಮಾನ ಮೊತ್ತ ಸಿಕ್ಕಿದೆ. 2.6 ಕೋಟಿ ಅಂತ ಹೇಳ್ತೀವಿ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ನಮ್ಮ ಇಂಡಿಯಾದವರು ಟ್ರೋಫಿಯನ್ನು ರಿಜೆಕ್ಟ್ ಮಾಡಿ ಬಂದರು. ಯಾಕೆ? ಪಾಕಿಸ್ತಾನದವರು ಅಲ್ಲಿಂದ ಕೊಡೋಕ್ಕೆ ಮೀನ್ಸ್ ಅವ್ರ ಕೈಯಿಂದ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದರು. ನಮಗೆ ನಿಮ್ಮ ಕೈಯಿಂದ ಕೊಡೋದಾದರೆ ನಮಗೆ ಕೊಡೋದೇ ಬೇಕಾಗಿಲ್ಲ, ನಿಮ್ಮದೇ ನೀವು ತೊಗೊಂಡು ಹೋಗಿ ಅಂತ. ದಿಸ್ ಇಸ್ ಹಿಸ್ಟ್ರಿಯಲ್ಲಿ ಇದು ಫಾರ್ ದ ಫಸ್ಟ್ ಟೈಮ್ ಇದು. ಓಕೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಏಷ್ಯಾ ಕಪ್. ಓಕೆ, 9ನೇ ಆವೃತ್ತಿಯ ಒಂದು ಏಷ್ಯಾ ಕಪ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ 2025ರಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಯಾರು ಗೆದ್ದರು ಅಂತ ಕೇಳಿದಾನೆ. ಯಾರು ಗೆದ್ದಿರಬಹುದು ಇದನ್ನು? ಯಾರು ಅಂದರೆ ದ್ಯಾಟ್ ಇಸ್ ಒಂದು ಅಭಿಷೇಕ್ ಶರ್ಮಾ ಅವರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ಅಭಿಷೇಕ್ ಶರ್ಮಾ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ 2025 ಯಾವ ದೇಶವು ಆಯೋಜಿಸಿತ್ತು ಅಂತ ಕೇಳಿದಾನೆ. ಯಾವ ದೇಶ ಆಯೋಜಿಸಿತ್ತು? ಹಾಗೇನು ಹೇಳಿದ್ದೀನಲ್ಲ ನಿಮಗೆ ಇವಾಗ ಜಸ್ಟ್ UAE ಅಂತ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಕ್ರಿಕೆಟ್ ಏಷ್ಯಾ ಕಪ್ ಎಷ್ಟು ವರ್ಷಗಳ ಅಂತರದಲ್ಲಿ ಆಡಿಸಲಾಗುತ್ತದೆ ಅಂತ ಕೇಳಿದಾನೆ. ಎಷ್ಟು ವರ್ಷಗಳ ಅಂತರದಲ್ಲಿ ಇದನ್ನು ಆಡಿಸಲಾಗ್ತದೆ? ಎಷ್ಟು ವರ್ಷ ಅಂತಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಈ ಒಂದು ಕ್ರಿಕೆಟ್ ಏಷ್ಯಾ ಕಪ್ ನಡೀತದೆ. 2 ವರ್ಷಕ್ಕೊಮ್ಮೆ. ಸರಿ, ಒಂದು ವರ್ಲ್ಡ್ ಕಪ್ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ? 4 ವರ್ಷಕ್ಕೊಮ್ಮೆ ನಡೀತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು T20 ಕ್ರಿಕೆಟ್ನಲ್ಲಿ 100 ವಿಕೆಟ್ಗಳನ್ನು ಪಡೆದ ಮೊದಲ ಭಾರತೀಯ ಬೌಲರ್ ಯಾರು ಅಂತ ಕೇಳಿದಾನೆ. T20ಯಲ್ಲಿ
100 ವಿಕೆಟ್ಗಳನ್ನು ಪಡೆದಿರ್ತಕ್ಕಂಥ ಮೊದಲ ಭಾರತೀಯ ಬೌಲರ್ ಯಾರು ಅಂದರೆ ದ್ಯಾಟ್ ಈಸ್ ಒಂದು ಹರ್ಷ್ದೀಪ್ ಸಿಂಗ್ ಅವರು ಅಂತ ಹೇಳ್ತೀವಿ. ನಾಟ್ ಬುಮ್ರಾ ಅಲ್ಲ, ಹರ್ಷ್ದೀಪ್ ಸಿಂಗ್ ಅವರು ಅತಿ ಹೆಚ್ಚು IPL ನಲ್ಲಿ ವಿಕೆಟನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು? ವಿಜೇಂದ್ರ ಚಹಲ್ ಅವರು ಅಂತ ಹೇಳ್ತೀವಿ IPL ನಲ್ಲಿ. ಆ್ಯಂಡ್ ನೆಕ್ಸ್ಟ್ ಒಂದು ದುಲೀಪ್ ಟ್ರೋಫಿ 2025 ಪ್ರಶಸ್ತಿಯನ್ನು ಯಾರು ಗೆದ್ದುಕೊಂಡರು ಅಂತ ಕೇಳಿದಾನೆ. ದುಲೀಪ್ ಟ್ರೋಫಿ 2025 ಗೆದ್ದಿರತಕ್ಕಂಥ ತಂಡ ಯಾವುದು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಸೆಂಟ್ರಲ್ ಝೋನ್ ಅವರು ಅಂತ ಹೇಳ್ತೀವಿ. ಯಾರು ಅಂತ ಹೇಳ್ತೀವಿ? ಒಂದು ಸೆಂಟ್ರಲ್ ಝೋನ್ ಅಂತ ಹೇಳ್ತೀವಿ. ಸೆಂಟ್ರಲ್ ಝೋನ್ ದುಲೀಪ್ ಟ್ರೋಫಿ ಸೆಂಟ್ರಲ್ ಝೋನ್ ಅವರು. ಆ್ಯಂಡ್ ನೆಕ್ಸ್ಟ್ ರಂಜಿ ಟ್ರೋಫಿಯನ್ನು ಜಮ್ಮು ಕಾಶ್ಮೀರದವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾವ ಟ್ರೋಫಿ ಬರುತ್ತೆ? ಓಕೆ, ಮುಂದೆ ಕ್ವಶನ್ ಬಂದಾಗ ನೋಡುವ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಉದ್ಘಾಟನಾ ಬ್ಲೈಂಡ್ ವಿಮೆನ್ಸ್ T20 ವಿಶ್ವಕಪ್ 2025 ಯಾವ ತಂಡವನ್ನು ಸೋಲಿಸಿ ಭಾರತ ಗೆದ್ದುಕೊಂಡಿತ್ತು ಅಂತ ಕೇಳಿದ್ದಾನೆ. ಯಾವ ತಂಡವನ್ನು ಸೋಲಿಸುವ ಮೂಲಕ ನಮ್ಮ ಭಾರತದವರು ಗೆದ್ದಿದ್ದಾರೆ? ಯಾವ ತಂಡ ಅಂದರೆ ದ್ಯಾಟ್ ಇಸ್ ಒಂದು ನೇಪಾಳ ತಂಡವನ್ನು ಸೋಲಿಸುವ ಮೂಲಕ ನಮ್ಮ ಭಾರತದವರು ಇನ್ನು ಶ್ರೀಲಂಕಾದಲ್ಲಿ ವಿನ್ ಆಗಿದ್ದಾರೆ. ಯಾರು? ಈ ಬ್ಲೈಂಡ್ ವುಮೆನ್ಸ್ ಅಂತ ಹೇಳ್ತೀವಿ ಸರ್. ನಮ್ಮ ಬ್ಲೈಂಡ್ ವುಮೆನ್ಸ್ T20 ವಿಶ್ವಕಪ್ಪಲ್ಲಿ ಯಾವಾಗ ನಡೆದಿತ್ತು? 2026 ನಡೆದಿತ್ತು. ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ ಮೊದಲನೇ ಆವೃತ್ತಿ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು 2026 ICC ಪುರುಷರ T20 ವಿಶ್ವಕಪ್ಪನ್ನು ಯಾವ ತಂಡವು ಗೆದ್ದುಕೊಂಡಿತ್ತು ಅಂತ ಕೇಳಿದಾನೆ. ಸೊ ಯಾವ ತಂಡ ಸರ್? ದ್ಯಾಟ್ ಈಸ್ ಅಗೇನ್ ನಮ್ಮ ಭಾರತ ಅಂತ ಹೇಳ್ತೀವಿ. 2024 ಯಾರು ಗೆದ್ದುಕೊಂಡಿದ್ರು? ನಮ್ಮ ಭಾರತವೇ ಗೆದ್ದುಕೊಂಡಿತ್ತು ಅಲ್ವಾ? ಸೊ ಹಾಗಾದರೆ ಈ ವರ್ಷ ನಾವು ಯಾರನ್ನ ಸೋಲಿಸಿ ಗೆದ್ದುಕೊಂಡಿದ್ವಿ ಅಂತ? ಯಾರನ್ನ ಸೋಲಿಸಿದ್ವಿ ನಾವು ಫೈನಲ್ಲಿ? ಓಕೆ, ಸೊ ಲಾಸ್ಟ್ ಬಾರಿ ಯಾರನ್ನ? ಸೌತ್ ಆಫ್ರಿಕಾವನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2026 ICC T20 ವಿಶ್ವಕಪ್ ಫೈನಲಲ್ಲಿ ಭಾರತವು ಯಾವ ತಂಡವನ್ನು ಸೋಲಿಸಿತ್ತು ಅಂತ ಕೇಳಿದಾನೆ. ಯಾವ ತಂಡವನ್ನು ನಾವು ಸೋಲಿಸಿದ್ವಿ ಅಂತ? ಯಾವ ತಂಡವನ್ನು ಸೋಲಿಸಿರ್ಬೋದು? ಇವಾಗಲೇ ಜಸ್ಟ್ ಹೇಳಿದೆ ಅಲ್ಲ, ಯಾವುದು? ನ್ಯೂಜಿಲೆಂಡ್ ತಂಡ. ಓಕೆ, ಆಪ್ಷನ್ ಸಿ ನ್ಯೂಜಿಲೆಂಡ್ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸೌತ್ ಆಫ್ರಿಕಾವನ್ನು ಸೋಲಿಸಿದ್ವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಒಂದು 2026 ICC T20 ವಿಶ್ವಕಪ್ ಫೈನಲ್ನಲ್ಲಿ ಯಾವ ಕ್ರೀಡಾಂಗಣದಲ್ಲಿ ಆಡಲಾಯಿತು ಅಂತ ಕೇಳಿದಾನೆ. ಯಾವ ಒಂದು ಕ್ರೀಡಾಂಗಣದಲ್ಲಿ ಆಡಲಾಗಿತ್ತು? ಯಾವ ಕ್ರೀಡಾಂಗಣ ಅಂದರೆ ದ್ಯಾಟ್ ಇಸ್ ಒಂದು ಅಗೇನ್ ಮೋಟೆರಾ ಸ್ಟೇಡಿಯಂ, ಈ ಒಂದು ಗುಜರಾತ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ICC T20 ವಿಶ್ವಕಪ್ 2026 ಫೈನಲನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ಅಹಮದಾಬಾದ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಯಾವ 2 ದೇಶಗಳು ಸಂಯುಕ್ತವಾಗಿ ಇದನ್ನು ಆಯೋಜನೆ ಮಾಡಲಾಗಿತ್ತು? ದ್ಯಾಟ್ ಇಸ್ ಒಂದು ನಮ್ಮ ಭಾರತ ಮತ್ತು ಶ್ರೀಲಂಕಾ ಅಂತ ಹೇಳ್ತೀವಿ. ಭಾರತ ಮತ್ತು ಶ್ರೀಲಂಕಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2026 ICC T20 ವಿಶ್ವಕಪ್ನಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿ ಯಾರಿಗೆ ಸಿಕ್ಕಿತ್ತು ಅಂತ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, 5 ಸ್ಟಾರ್ ಕ್ವಶನ್ ಹಾಕೊಳ್ಳಿ ಇದನ್ನು. ಬಿಕಾಸ್ ಯಾಕಂದರೆ ಇದನ್ನು ನೆನ್ಪಿಟ್ಕೊಳ್ಳಲ್ಲ. ಆ್ಯಂಡ್ ದೆನ್ ನೆನ್ಪಿಟ್ಕೊಳ್ಳೋಕ್ಕೂ ಸಹ ಸಾಧ್ಯ ಇಲ್ಲ ಇದನ್ನು. ಯಾಕಂದರೆ ಸಾಕಷ್ಟು ಟೂರ್ನಮೆಂಟ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಯಾರು ಏನು ಎಂತ ಅಂತ ನೆನಪಿಳಿಯಲ್ಲ ಮೈಂಡ್ಗೆ. ಬಟ್ ಇದು ನೆನ್ಪಿಟ್ಕೊಳ್ಳಿ ಆದರೂ ಸಹ, ಸರಿನಾ? ಸೊ ಯಾವುದು ಅಂದರೆ ಒಂದು T20 ವಿಶ್ವಕಪ್ನಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಈಸ್ ಯಾರು ಹೇಳ್ಬೋದಾ? ಯಾರು ಸರ್? 3 ಬಾರಿ ಕಂಟಿನ್ಯೂಸ್ ಆಗಿ 80+ ಸ್ಕೋರ್ಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ಕಮ್ಬ್ಯಾಕ್ ಮಾಡಿರ್ತಕ್ಕಂಥ ವ್ಯಕ್ತಿ, ದ್ಯಾಟ್ ಈಸ್ ಸಂಜು ಸ್ಯಾಮ್ಸನ್ ಅಂತ ಹೇಳ್ತೀವಿ. ಸರ್ ಯಾರು? ಸಂಜು ಸ್ಯಾಮ್ಸನ್ ಅವರು. ಇಂಪಾರ್ಟೆಂಟ್ ಆಗ್ತಾರೆ, ನೆನ್ಪಿಟ್ಕೊಳ್ಳಿ. ಫಿಕ್ಸ್ ಕ್ವಶನ್ ಕೇಳ್ತಾನೆ ಇದನ್ನು. ಓಕೆ, ಈ ವರ್ಷ ನಡೀತಕ್ಕಂಥ ಯಾವುದೇ ಎಕ್ಸಾಮ್ ಇರಲಿ, ಮೀನ್ಸ್ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್, ಇದಕ್ಕೆ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಪೆಷಲಿ ಇನ್ SSC ಆ್ಯಂಡ್ RRBಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2026 ICC T20 ವಿಶ್ವಕಪ್ನಲ್ಲಿ ಸಂಜು ಸ್ಯಾಮ್ಸನ್ ಎಷ್ಟು ರನ್ಗಳನ್ನು ಗಳಿಸಿದರು ಅಂತ? ಟೋಟಲ್ ಎಷ್ಟು ರನ್ಗಳನ್ನು ಅವ್ರು ಗಳಿಸಿದರು? ಎಷ್ಟು ಅಂದರೆ ದ್ಯಾಟ್ ಈಸ್ ಅವರು 321 ರನ್ಗಳನ್ನು ಗಳಿಸಿದ್ದಾರೆ. 1 2 3 321 ರನ್ಗಳನ್ನು ಗಳಿಸಿದ್ದಾರೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, 1935 ಏನು ಭಾರತೀಯ ಕಾಯ್ದೆ ಬರುತ್ತಲ್ವ, ಆ ಭಾರತೀಯ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಕಂಡುಬರ್ತಾ ಇತ್ತು ಅಂದರೆ 321 ವಿಧಿಗಳು ಕಂಡುಬರ್ತಾ ಇತ್ತು. ಕೋಇನ್ಸಿಡೆನ್ಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2026 T20 ವಿಶ್ವಕಪ್ ಫೈನಲಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಯಾರನ್ನು ಆಯ್ಕೆ ಮಾಡಲಾಯಿತು ಅಂತ ಕೇಳಿದ್ದಾನೆ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಬೇರೆ, ಹಾಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಬೇರೆ. ಓಕೆ, ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು? ಸಂಜು ಸ್ಯಾಮ್ಸನ್ ಅವರು. ಹಾಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು ಅಂದರೆ ದ್ಯಾಟ್ ಇಸ್ ಜಸ್ಪ್ರೀತ್ ಬುಮ್ರಾ ಅವರು ಅಂತ ಹೇಳ್ತೀವಿ. ಯಾರು ಅಂದರೆ ಒಂದು ಜಸ್ಪ್ರೀತ್ ಬುಮ್ರಾ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು 2026 ICC T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಯಾವ ಆಟಗಾರ ಗಳಿಸಿದರು? ದ್ಯಾಟ್ ಇಸ್ ಸಂಜು ಸ್ಯಾಮ್ಸನ್ 321. ಆ್ಯಂಡ್ ನೆಕ್ಸ್ಟ್ ಒಂದು 2026 ICC T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಯಾರು ಪಡೆದರು ಅಂತ ಕೇಳಿದಾನೆ. ಯಾರು ಪಡೆದಿದ್ದಾರೆ? ದ್ಯಾಟ್ ಈಸ್ ಜಸ್ಪ್ರೀತ್ ಬುಮ್ರಾ ಹಾಗೆ ವರುಣ್ ಚಕ್ರವರ್ತಿ. ಇಬ್ಬರೂ ಸಹ ಸಮನಾಗಿ ವಿಕೆಟ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ಬೌಲರ್ಗಳಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2026 T20 ವಿಶ್ವಕಪ್ನಲ್ಲಿ ವೇಗದ ಶತಕವನ್ನು ಯಾವ ಆಟಗಾರ ಗಳಿಸಿದರು ಅಂತ? ಯಾವ ಆಟಗಾರ ಗಳಿಸಿದ್ದಾರೆ? ದ್ಯಾಟ್ ಇಸ್ ಒಂದು ನ್ಯೂಜಿಲೆಂಡ್ನ ಆಟಗಾರ ಆಗಿರ್ತಕ್ಕಂಥ ಫಿನ್ ಅಲೆನ್ ಅವರು. ಯಾರಂತ ಹೇಳ್ತೀವಿ? ಒಂದು ಫಿನ್ ಅಲೆನ್ ಅವರು ವೇಗದ ಶತಕವನ್ನು ಗಳಿಸಿದರು. ಯಾವ ದೇಶಕ್ಕೆ ಆಟ ಆಡ್ತಾರೆ ಇವರು? ಈ ನ್ಯೂಜಿಲೆಂಡ್ ಅಂತ ಹೇಳ್ತೀವಿ. ಹಾಗಾದರೆ IPL ಅಲ್ಲಿ ಯಾವ ತಂಡಕ್ಕೆ ಆಟ ಆಡ್ತಾರೆ? KKR ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ ಯಾವ ತಂಡದಲ್ಲಿದ್ದರು? RCBಯಲ್ಲಿದ್ದರು ಇವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಫಿನ್ ಅಲೆನ್ ಅವರು 2026 T20 ವಿಶ್ವಕಪ್ನಲ್ಲಿ ಎಷ್ಟು ಎಸೆತಗಳಲ್ಲಿ ಶತಕವನ್ನು ಗಳಿಸಿದರು ಅಂತ ಕೇಳಿದಾನೆ. ಎಷ್ಟು ಎಸೆತಗಳಲ್ಲಿ ಇವರು ಶತಕವನ್ನು ಗಳಿಸಿರಬಹುದು? ದ್ಯಾಟ್ ಈಸ್ 33, ದ ಫ್ಯಾನ್ಸಿ ನಂಬರ್ ಅಂತ ಹೇಳ್ತೀವಿ. ಈ ಒಂದು 33 ಆ ಒಂದು ನಂಬರಲ್ಲಿ ಅವರು ಶತಕವನ್ನು ಗಳಿಸಿದರು. ಆ್ಯಂಡ್ ನೆಕ್ಸ್ಟ್ ಒಂದು 2026 T20 ವಿಶ್ವಕಪ್ನ ಅಧಿಕೃತ ಥೀಮ್ ಸಾಂಗ್ ಯಾವುದಾಗಿತ್ತು ಅಂತ ಕೇಳಿದಾನೆ. ಯಾವುದಾಗಿತ್ತು ಒಂದು ಥೀಮ್ ಸಾಂಗ್? ದ್ಯಾಟ್
ಈಸ್ ಫೀಲ್ ದ ಥ್ರಿಲ್ ಅನ್ನೋದಾಗಿತ್ತು. ಏನಾಗಿತ್ತು ಅಂದರೆ ಫೀಲ್ ದ ಥ್ರಿಲ್ ಅಂತಕ್ಕಂಥದ್ದಾಗಿತ್ತು. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು 2026 T20 ವಿಶ್ವಕಪ್ಗೆ ಮೊದಲ ಬಾರಿಗೆ ಅರ್ಹತೆ ಗಳಿಸಿರ್ತಕ್ಕಂಥ ದೇಶ ಯಾವುದಾಗಿತ್ತು ಅಂತ ನಿಮಗೆ ಕೇಳ್ಬೋದು. ಯಾವ ದೇಶ ಇದು ಮೊದಲ ಬಾರಿಗೆ ಅರ್ಹತೆಯನ್ನು ಗಳಿಸಿತ್ತು? ದ್ಯಾಟ್ ಈಸ್ ಒಂದು ಇಟಲಿ ದೇಶ ಅಂತ ಹೇಳ್ತೀವಿ. ಯಾವ ದೇಶ ಅಂದರೆ ಒಂದು ಇಟಲಿ ದೇಶ ಗಳಿಸಿತ್ತು. ಓಕೆ, ನಿಮ್ಗೆ ಗೊತ್ತಿದೆ ಅಲ್ವಾ, ಇಟಲಿ ದೇಶ. ಸೊ ಅದು ಗಳಿಸಿತ್ತು. ಆ್ಯಂಡ್ ನೆಕ್ಸ್ಟ್ ಒಂದು T20 ವಿಶ್ವಕಪ್ ಇತಿಹಾಸದಲ್ಲಿ 4 ಫೈನಲ್ಗಳನ್ನು ಆಡಿದ ಮೊದಲ ತಂಡ ಯಾವುದು ಅಂತ ಕೇಳಿದಾನೆ. 4 ಫೈನಲ್ಗಳನ್ನು ಆಡಿರ್ತಕ್ಕಂಥ ತಂಡ ಆಗಿದೆ ಅಂತ. ಅದು ಯಾವ ತಂಡ ಆಡಿರ್ಬೋದು? ಯಾವ ತಂಡ ಅಂದರೆ ದ್ಯಾಟ್ ಇಸ್ ಒಂದು ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಯಾವ ದೇಶ? ನಮ್ಮ ಭಾರತ ದೇಶ. ಆ 4ರಲ್ಲಿ ನಾವು 2 ವಿನ್ ಆಗಿದ್ದೀವಿ. ಒಂದು ರೋಹಿತ್ ಶರ್ಮಾ ಅವರ ನಾಯಕತ್ವದ ಅಡಿಯಲ್ಲಿ, ಇನ್ನೊಂದು ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದ ಅಡಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ 3 ವಿನ್ ಆಗಿದ್ದೀವಿ. ಇನ್ನೊಂದು ಯಾರ ನಾಯಕತ್ವದ ಅಡಿಯಲ್ಲಿ ಮರ್ತೇ ಬಿಟ್ಟಿದ್ವಲ್ಲ, ಯಾರು? MS ಧೋನಿ ಅವರ ನಾಯಕತ್ವದ ಅಡಿಯಲ್ಲಿ. ಓಕೆ, ಫಸ್ಟ್ ಗೆದ್ದಿರೋದೇ MS ಧೋನಿ ಅವರ ನಾಯಕತ್ವದ ಅಡಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು T20 ವಿಶ್ವಕಪ್ ಇತಿಹಾಸದಲ್ಲಿ ವೇಗದ ಅರ್ಧಶತಕ ದಾಖಲೆಯ ಯಾರ ಹೆಸರಲ್ಲಿದೆ ಅಂತ ಕೇಳಿದ್ದಾರೆ. ಯಾರ ಹೆಸರಲ್ಲಿದೆ ಇದು? ಫಾಸ್ಟೆಸ್ಟ್ 50 ಅಂತ ಹೇಳ್ತೀವಿ. ಸೊ ಯಾರು ಅಂದರೆ ದ್ಯಾಟ್ ಇಸ್ ಒಂದು ಯುವರಾಜ್ ಸಿಂಗ್ ಅವರ ಹೆಸರಲ್ಲಿದೆ. ಎಷ್ಟು ಬಾಲ್ಗಳಲ್ಲಿ ಇವರು ಅರ್ಧಶತಕವನ್ನು ಗಳಿಸಿದರು? 12 ಬಾಲ್ಗಳಲ್ಲಿ. ಯಾರ ವಿರುದ್ಧ? ಇಂಗ್ಲೆಂಡ್ನ ವಿರುದ್ಧ. ಯಾವಾಗ? 2007ರ T20 ವರ್ಲ್ಡ್ ಕಪ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ವರ್ಲ್ಡ್ ಕಪ್ನ ನಾವು ಫಸ್ಟ್ ಟೈಮ್ ಗೆದ್ದಿದ್ವಿ. ಆ್ಯಂಡ್ ನೆಕ್ಸ್ಟ್ ಒಂದು T20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಯಾವ ತಂಡ ಗೆದ್ದುಕೊಂಡಿದೆ ಅಂತ ಕೇಳಿದಾನೆ. ಇಂಪಾರ್ಟೆಂಟ್ ಆಗುತ್ತಾ? ಹೌದು, ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಯಾವ ತಂಡ ಅತಿ ಹೆಚ್ಚು ಅಂತ ಹೇಳಿದ್ವಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ? ಯಾವ ತಂಡ ಅಂದರೆ ದ್ಯಾಟ್ ಈಸ್ ನಮ್ಮ ಭಾರತ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು 2028ರ ICC T20 ವಿಶ್ವಕಪ್ ಯಾರು ಆಯೋಜಿಸಲಿದ್ದಾರೆ ಅಂತ ಕೇಳಿದ್ದಾನೆ. ICC T20 ವಿಶ್ವಕಪ್ ಯಾರು ಆಯೋಜನೆ ಮಾಡಲಿದ್ದಾರೆ? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಅಂತ ಹೇಳ್ತೀವಿ. ಈ ಸರಿ ಯಾವ ದೇಶ ಅಂತ ಹೇಳ್ತೀವಿ? ಒಂದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಏನು ನೋಡುವ ಅಂತಂದರೆ ಇಂಡೆಕ್ಸ್ ಮೇಲಿನ ಪ್ರಶ್ನೆಗಳನ್ನು ನೋಡ್ಕೊಳ್ಳುವ. ಒಂದು 5 ಪ್ರಶ್ನೆಗಳನ್ನು ನೋಡ್ಕೊಳ್ಳುವ, 6 ಪ್ರಶ್ನೆಗಳನ್ನು ನೋಡ್ಕೊಳ್ಳುವ. ಮಿಕ್ಕುಳಿದಿರತಕ್ಕಂಥ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕಂಟಿನ್ಯೂ ಮಾಡುವ. ಓಕೆ, ಸೊ ಏನು ಅಂತಂದರೆ ಮೊದಲ ಪ್ರಶ್ನೆ, ಜಾಗತಿಕ ಆಹಾರ ಬಿಕ್ಕಟ್ಟು ವರದಿ 2026ರ ಪ್ರಕಾರ ವಿಶ್ವದ ಹಸಿವಿನ ಮುಕ್ಕಾಲು ಭಾಗವು ಪ್ರಾಥಮಿಕವಾಗಿ ಎಷ್ಟು ದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಕೇಳಿದ್ದಾನೆ. ಎಷ್ಟು ದೇಶಗಳಲ್ಲಿ ಮುಕ್ಕಾಲು ಭಾಗ 75% ಏನು ಆಹಾರದ ಒಂದು ಹಸಿವಿದೆಯಲ್ಲ, ಅದು ಜಸ್ಟ್ ಎಷ್ಟು ಅಂದರೆ 10 ದೇಶಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ. 10 ದೇಶ. ಅಂದರೆ ನೆಕ್ಸ್ಟ್ ಈ ಒಂದು ಬ್ಲೂಮ್ಬರ್ಗ್ ಬಿಲಿಯನಿಯರ್ ಸೂಚ್ಯಂಕದಲ್ಲಿ ಗೌತಮ್ ಅದಾನಿಯವರು ಯಾವ ಖಂಡದ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಅಂತ. ಓಕೆ, ಸೊ ಆಗಲೇಬೇಕಲ್ಲ, ಯಾಕಂದರೆ ದೇಶದಲ್ಲಿರ್ತಕ್ಕಂಥ ಸರ್ಕಾರವೇ ಇವರಿಗೆ ಫ್ರೀಯಾಗಿ ಎಲ್ಲವನ್ನೂ ಸಹ ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡ್ತಾ ಇರುವಾಗ ಆಗಬೇಕಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೇನೆ. ಓಕೆ, ರೀಸೆಂಟಾಗಿ ಜಾರ್ಖಂಡದಲ್ಲಿ, ರೀಸೆಂಟಾಗಿ ಬಿಹಾರದಲ್ಲಿ, ರೀಸೆಂಟಾಗಿ ಮೇಘಾಲಯದಲ್ಲಿ, ಓಕೆ, ಜಸ್ಟ್ 1 ವರ್ಷಕ್ಕೆ ಎಷ್ಟು ಬಾಡಿಗೆ ತಗೊಳ್ತಾ ಇರಬಹುದು ಆ ಒಂದು ಜಾಗಕ್ಕೆ ಸರ್ಕಾರ? ₹1 ಲೀಸ್ ಕೊಡ್ತಾ ಇದ್ದಾರೆ. 30 ವರ್ಷಕ್ಕೆ ₹30 ಲೀಸ್ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಅಲ್ಲಿರ್ತಕ್ಕಂಥ 100-200 ಎಕರೆಸ್ಗಳನ್ನು. ಓಕೆ, ಹೌ ಇಸ್ ಇಟ್ ಪಾಸಿಬಲ್? ಬಡವರ ಮೇಲೆ ಆ ಟ್ಯಾಕ್ಸ್, ಈ ಟ್ಯಾಕ್ಸ್, ಉಪ್ಪಿನ ಮೇಲೆ ತೊಗೊಂಡ್ರೆ ಓಕೆ, ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕಬೇಡಿ ಅಂತ ಮಹಾತ್ಮ ಗಾಂಧೀಜಿ ದಂಡಿಗೆ ಸತ್ಯಾಗ್ರಹವನ್ನೇ ಮಾಡಿದರು. ನಾವು ಇವಾಗಲೂ ಸಹ ಉಪ್ಪಿಗೂ ಸಹ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಇಂಡೈರೆಕ್ಟಾಗಿ. ಓಕೆ, ಸೊ ಅದು ಸಹ ನಮ್ಗೆ ಗೊತ್ತಿರಬೇಕಾಗುತ್ತೆ. ₹5 ತೊಗೊಳ್ತಕ್ಕಂಥ ಉಪ್ಪಿಗೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಆ ಒಂದು ಉಪ್ಪು ತೊಗೊಂಡು ನಾವು ತಿನ್ನೋಕ್ಕೂ ಸಹ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ಹೇಗೆ ಕಟ್ತಾ ಇದ್ದೀವಿ ಅಂದರೆ ಲೈಕ್ USA ಥರ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಥರ ಟ್ಯಾಕ್ಸ್ನ ಕಟ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಅವರು ನಮಗೆ ಕೊಡ್ತಕ್ಕಂಥ ಒಂದು ಸರ್ವಿಸಸ್ ಹೇಗಿದೆ ಅಂದರೆ ಸೊಮಾಲಿಯಾ ದೇಶದ ಥರ ನಾವು ಸರ್ವಿಸಸ್ನ ತೊಗೊಳ್ತಾ ಇದ್ದೀವಿ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಇವಾಗ ರೀಸೆಂಟ್ಲಿ ಇನ್ ಡಿಫೆನ್ಸ್ ವಿಭಾಗದಲ್ಲೂ ಸಹ ಇವರು ಬಂದಿದ್ದಾರೆ. ಓಕೆ, ಲೈಟ್ ವೇಟ್ ಗನ್ ರೀಸೆಂಟ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಯಾವುದು? ಇದೇ ಗೌತಮ್ ಅದಾನಿ ಕಂಪ್ನಿ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಮೀನ್ಸ್ ಡಿಫೆನ್ಸ್ ಸೆಕ್ಟ್ರಲ್ಲೂ ಸಹ ಇವರಿಗೆ ಒಂದು ಹೆಜ್ಜೆನ ಇಡಿಸ್ಕೊಟ್ಟಿದ್ದಾರೆ. ಇವ್ರು ಇಟ್ಟಿಲ್ಲ, ಇವ್ರನ್ನ ಇಡಿಸಿದ್ದಾರೆ ಅವರೇ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ದೇಶ ಮುಂದೆ ಇರತಕ್ಕಂಥದ್ದು ಯೂತ್ಸ್ ಕಡೆಯೇ. ಸೊ ದ್ಯಾಟ್ಸ್ ವೈ ಎಲ್ಲ ಸಹ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು, ವಿಶ್ವದ ಸಂತೋಷ ವರದಿ 2026ರಲ್ಲಿ ಭಾರತ ಶ್ರೇಯಾಂಕ ಏನು ಅಂತ. ಓಕೆ, ಸೊ ನಮ್ಮ ಭಾರತ ಶ್ರೇಯಾಂಕ ಏನಿದೆ ಒಂದು ಸಂತೋಷದ ವರದಿಯಲ್ಲಿ ಎಷ್ಟನೇದಲ್ಲಿದ್ದೀವಿ ಅಂದರೆ ನಾವು 116ನೇದಲ್ಲಿದ್ದೀವಿ. ಓಕೆ, ಎಷ್ಟನೇದಲ್ಲಿದ್ದೀವಿ? 116ನೇದಲ್ಲಿ. ನಮ್ಮ ಭಾರತದಲ್ಲಿ ನಾವು ಹೇಳ್ತಾ ಇದ್ದೀವಿ ಅತಿ ಖುಷಿಯಾಗಿದ್ದೀವಿ ನಾವು ಬೇರೆ ದೇಶಗಳಲ್ಲಿ ಅಂತ. GDP ಮೇಲೆ ಹೋಗ್ತಾ ಇರಬಹುದು, ಬಟ್ ಪರ್ ಕ್ಯಾಪಿಟಾ ಇನ್ಕಮ್ ಏನಾಗ್ತಿದೆ? ಕೆಳಗಡೆನೇ ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಕರಪ್ಷನ್ ಎಷ್ಟು ಪೀಕಿಗೆ ಹೋಗ್ತಾ ಇದೆಯಲ್ಲ, ಅಷ್ಟು ಬಡತನ ಸಹ ಪೀಕ್ ಹೋಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಒಂದು ವಿಶ್ವ ಪತ್ರಿಕಾ ವರದಿಯ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದೀವಿ? ನಾವು 157ನೇ ಸ್ಥಾನದಲ್ಲಿದ್ದೀವಿ. ಎಷ್ಟು ದೇಶಗಳ ಪೈಕಿ ಅಂದರೆ 180 ದೇಶಗಳ ಪೈಕಿ. ಮೀನ್ಸ್ ನಾವು ಫಸ್ಟಿಂದ ಮೇಲಿಂದ ನಾವು ಕಾಂಪಿಟೇಷನ್ ಕೊಡ್ತಾ ಇಲ್ಲ, ಕೆಳಗಡೆಯಿಂದ ನಾವು ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ ಪತ್ರಿಕಾ ಸೂಚ್ಯಂಕದಲ್ಲಿ. ಮೀನ್ಸ್ ಎಷ್ಟು ಸತ್ಯವನ್ನು ಹೇಳ್ತಾ ಇದ್ದಾರೆ ನಮ್ಮ ಸ್ಯಾಟಲೈಟ್ ಚಾನಲ್ಗಳವರು ಅಂತ. ಒಬ್ಬನ ವ್ಯಕ್ತಿಯನ್ನು ದೇವರು ಅಂತ ಮಾಡಿಬಿಟ್ರು ಇವರೇ. ಓಕೆ, ಸೊ ಮೀನ್ಸ್ ಆ ರೀತಿ ಇದ್ದಾಗ 157ನೇ ಸ್ಥಾನದಲ್ಲಿ ನಾವು ಬರೋದ್ರಲ್ಲಿ ಏನು ದೊಡ್ಡ ಮಾತೇ ಇಲ್ಲ.
ಕೇಳ್ತಾನೆ ಇದನ್ನು 157. ಓಕೆ, ಯಾರು ಇದನ್ನು ಬಿಡುಗಡೆ ಮಾಡ್ತಾರೆ? ಇಂಡಿಯಾದವ್ರು ಬಿಡುಗಡೆ ಮಾಡಿದ್ರೆ ನಾವು ಒಂದೇದಲ್ಲಿ ಇರ್ತಿದ್ವಿ, ಬಿಕಾಸ್ ಯಾಕಂದರೆ ಅದನ್ನು ಸಹ ಇವ್ರು ಕೊಂಡ್ಕೊಂಡಿರ್ತಿದ್ರು. ಬಟ್ ಇದನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಈ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಅಂತಕ್ಕಂಥ ಒಂದು ಸಂಸ್ಥೆ ಬಿಡುಗಡೆ ಮಾಡ್ತದೆ. ಸೊ ದ್ಯಾಟ್ಸ್ ವೈ 157ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಕಂಡು ಬರುತ್ತೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ, ವಿಶ್ವ ಸಂತೋಷ ವರದಿ ಯಾವಾಗ 116ನೇ ಸ್ಥಾನದಲ್ಲಿ ಇದ್ದೀವಿ. ಸೊ ಇದನ್ನು ಪ್ರತಿ ವರ್ಷ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಮಾರ್ಚ್ 20ನೇ ತಾರೀಕಿಗೆ ಬಿಡುಗಡೆ ಮಾಡ್ತಾರೆ. ಯಾಕೆ ಮಾರ್ಚ್ 20ಕ್ಕೆ ಬಿಡುಗಡೆ ಮಾಡ್ತಾರೆ? ವರ್ಲ್ಡ್ ಹ್ಯಾಪಿನೆಸ್ ಡೇ ಅಂತ ಆಚರಣೆ ಮಾಡ್ತೀವಿ ಯಾವಾಗ? ಮಾರ್ಚ್ 20ಕ್ಕೆ. ಆ್ಯಂಡ್ ದೆನ್ ವರ್ಲ್ಡ್ ಸ್ಪ್ಯಾರೋ ಡೇ ಅಂತ ಆಚರಣೆ ಮಾಡ್ತೀವಿ ಯಾವಾಗ? ಮಾರ್ಚ್ 20ಕ್ಕೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಜಾಗತಿಕ ನಿವಾಸ ಸೂಚ್ಯಂಕ 2026ರಲ್ಲಿ ಮೊದಲ ಸ್ಥಾನವನ್ನು ಯಾವ ದೇಶವು ಪಡೆದುಕೊಂಡಿದೆ ಅಂತ ಕೇಳ್ತಾನೆ. ನಿವಾಸ ಸೂಚ್ಯಂಕ ಮೀನ್ಸ್ ಗ್ಲೋಬಲ್ ರೆಸಿಡೆನ್ಸಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಬದುಕಲು ಯೋಗ್ಯವಾಗಿರ್ತಕ್ಕಂಥ ಒಂದು ದೇಶ ಯಾವುದೋ ಒಂದು ಗ್ರೀಸ್ ದೇಶ ಅಂತ ಹೇಳ್ತೀವಿ. ಸೊ ಇದು ಟಾಪಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜವಾಬ್ದಾರಿ ರಾಷ್ಟ್ರಗಳ ಸೂಚ್ಯಂಕ 2026ರಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳ್ತಾನೆ. ಯಾವುದು? ಜವಾಬ್ದಾರಿ ರಾಷ್ಟ್ರಗಳ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ? ಎಷ್ಟನೇ ಸ್ಥಾನದಲ್ಲಿ ಅಂದರೆ ದ್ಯಾಟ್ ಇಸ್ ಒಂದು 16ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆ ಏನು ಅಂತಂದರೆ, ಇತ್ತೀಚೆಗೆ ಬಿಡುಗಡೆಯಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಸೊ ಅಲ್ಲಿ ಆಪ್ಷನ್ಗಳನ್ನು ಜಸ್ಟ್ ತೆಗೆದಾಕ್ಬಿಡ್ತೀನಿ, ನಿನಗೆ ಆಪ್ಷನ್ ಕೊಡ್ತೀನಿ ಹೊಸದಾಗಿ. ಏನು ಅಂತಂದರೆ 78, 74, 76 ಆ್ಯಂಡ್ ದೆನ್ 79. ಸೊ ಈ ಒಂದು ಆಪ್ಷನ್ಗಳ ಮೂಲಕ ನೀವು ಆನ್ಸರನ್ನು ಮಾಡಿ. ಬಿಕಾಸ್ ಯಾಕಂದರೆ ಇದು ಮೊದಲಿರ್ತಕ್ಕಂಥದ್ದು ಶ್ರೇಯಾಂಕ, ಬಟ್ ಇವಾಗ ಚೇಂಜ್ ಆಗಿದೆ ಸ್ವಲ್ಪ. ಸೊ ಕರೆಂಟ್ ಇರತಕ್ಕಂಥ ಒಂದು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದ ನಮ್ಮ ಭಾರತ ಇಂಡೆಕ್ಸ್ ಎಷ್ಟು ಅಂತ. ಸೊ ಇದನ್ನು ಕಮೆಂಟ್ ಮಾಡಿ ಆ್ಯಂಡ್ ಇದನ್ನು ಉತ್ತರ ಸರಿಯಾಗಿ ತಿಳಿಸಿ ಅಂತ ಹೇಳ್ತಾ ಅಂತ ನೆಕ್ಸ್ಟ್ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ಇದು ಹೆಲ್ಪ್ಫುಲ್ ಅಂತ ಅನಿಸಿ ಆ್ಯಂಡ್ ನೆಕ್ಸ್ಟ್ ನಿಮಗೂ ಏನಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಜೆಸ್ಟ್ ಮಾಡಬೇಕು ಅಂತ ಫೀಲ್ ಬಂದರೆ ಈ ಒಂದು ಕ್ಲಾಸ್ನ ನೀವು ಸಜೆಸ್ಟ್ನ ಮಾಡಿ. ಓಕೆ, ಸೊ ಎಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.